ನಮ್ಮ ಕುಟುಂಬ ವೈದ್ಯರ ಸಂಘದ ಇನಾಗರಲ್ ಫಂಕ್ಷನ್ನ ಸಡಗರದಲ್ಲಿದ್ದೇವೆ. ಅದಕ್ಕೆ ಈಗಾಗಲೇ ನಮ್ಮ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳು ಆದಂಥ ಐವನ್ ಡಿಸೋಜರ್ ಅವರು ಆಗಮಿಸಿರುತ್ತಾರೆ. ಅವರಿಗೆ ಸಮಯದ ಅಭಾವದಿಂದಾಗಿ ನಾವು ಅವರನ್ನು ಬೇಗ ಕಳಿಸಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಪ್ರಾರಂಭಿಸಿ ಬೇಗನೆ ಮುಗಿಸುವ ಅಭಿಪ್ರಾಯದಲ್ಲಿದ್ದೇವೆ. ಹಾಗಾಗಿ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಹಾಗೂ ಕಾರ್ಯದರ್ಶಿಯಾದಂಥ ಶೇಖರ್ ಪೂಜಾರಿ ಅವರು ವೇದಿಕೆಗೆ ಐವನ್ ಡಿಸೋಜರ್ ಅವರನ್ನು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇವರನ್ನು ಹಾಗೂ ಡಾಕ್ಟರ್ ಸದಾಶಿವ ಪಳ್ನಾಯರನ್ನು ಕರ್ಕೊಂಡು ಬರಬೇಕು ಅಂತೇಳಿ ಕೇಳ್ತೇನೆ. ಅನೇಕ ನಮ್ಮ ವೈದ್ಯ ಮಿತ್ರರು ಬರಲಿಕ್ಕಿದ್ದಾರೆ. ಇನ್ನೊಂದು 15 ನಿಮಿಷ 20 ನಿಮಿಷದಲ್ಲಿ ಎಲ್ಲರೂ ಬಂದು ಸೇರುವವರಿದ್ದಾರೆ. ಆದರೆ ಅವರಿಗೆ ಬೇಕಾಗಿ ನಮಗೆ ಕಾದು ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಮುಖ್ಯ ಅತಿಥಿಯವರಿಗೆ ಬೇಗ ಅವರನ್ನು ಇಲ್ಲಿಂದ ಬಿಡುಗಡೆ ಮಾಡಬೇಕಾಗ್ತದೆ. ಈಗ ನಮ್ಮ ಕಾರ್ಯಕ್ರಮದ ಪ್ರಥಮವಾಗಿ ಡಾಕ್ಟರ್ ಶೇಖರ್ ಪೂಜಾರಿ ಅವರು ಪ್ರಾರ್ಥನೆಯನ್ನು ಮಾಡುವುದರೊಂದಿಗೆ ಇದನ್ನು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಬಂದ ವಿಘ್ನಗಳ ಕಲೆಯಮ್ಮ ತಾಯೇ ಚಾಮುಂಡೇಶ್ವರಿ ತಾಯೇ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಜಾತಿ ವಿಜಾತಿ ಧರ್ಮಗಳ ವೈಷಮ್ಯ ಬಿತ್ತುವ ಜಾತಿ ವಿಜಾತಿ ಧರ್ಮಗಳ ವೈಷಮ್ಯ ಬಿತ್ತುವ ವಿಚಿದ್ರಕಾರಿ ಶಕ್ತಿಗಳಿಗೆ ವಿಚಿದ್ರಕಾರಿ ಶಕ್ತಿಗಳಿಗೆ ಸದ್ಬುದ್ಧಿ ನೀಡೆಂದು ಬೇಡುವೆನು ತಾಯೇ. ಅಮ್ಮ 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 ನಾಡಿಗೆ ಶಾಂತಿ ನಾಡಿಗೆ ಸಮೃದ್ಧಿಯ ನೀಡೆಂದು ಕರಮುಗಿದು ಶಿರಭಾಗಿಸಿ ಭಕ್ತಿಯಲಿ ಬೇಡುವೆನು ತಾಯೇ ತಾಯೇ ತಾಯಿ ತಾಯಿ ಚಾಮುಂಡೇಶ್ವರಿ ತಾಯೇ ಚಾಮುಂಡೇಶ್ವರಿ. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ ಶೇಖರ್ ಪೂಜಾರಿ ಅವರಿಗೆ. ಇನ್ನೊಬ್ಬರು ಅತಿಥಿಗಳು ಬರಲಿಕ್ಕಿದ್ದಾರೆ. ಆದರೆ ಅವರ ಕಾರ್ಯನಿಮಿತ್ತದಿಂದ ಬೇರೆ ಕಡೆಯಲ್ಲಿರುವ ಕಾರಣ ನಮ್ಮನ್ನು ಬಂದು 9 ಗಂಟೆಯೊಳಗೆ ಸೇರಿಕೊಳ್ತಾರೆ. ಈಗ ಅದರಿಂದ ಮೊದಲು ಪ್ರಾಸ್ತಾವಿಕವಾಗಿ ಹಾಗೂ ಎಲ್ಲರನ್ನ ಸ್ವಾಗತಿಸುವ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರು ನೆರವೇರಿಸಿಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತೀವಿ. Family Doctor Association, Mangalore, and today our chief guest, Ivan D'Souza, member of Legislative Council. With due respect to you, sir. Family Doctor Association ಈ ಸಂಸ್ಥೆ ಸುಮಾರು 22 ವರ್ಷಗಳ ಹಿಂದೆ ಹಿರಿಯ ವೈದ್ಯರಾದ ಡಾಕ್ಟರ್ ಮೋಹನ್ದಾಸ್ ಭಂಡಾರಿ, ಡಾಕ್ಟರ್ ಎಂ ಆರ್ ಕುಡುವ,
ಡಾಕ್ಟರ್ ಕಂಡಿಗೆ, ಇವರಂಥ ಮಹನೀಯರ ಒಂದು ಚಿಂತನೆಯಿಂದ ಹುಟ್ಟಿಕೊಂಡ ಸಂಸ್ಥೆ. ಅವರು 3 ಇವತ್ತು ನಮ್ಮ ಜೊತೆಗಿಲ್ಲ, ಆದರೆ ಅವರು ಬಿತ್ತಿದ ಬೀಜ ಹೆಮ್ಮರಾಗಿ ಬೆಳೆದಿದೆ. ಇಡೀ ಕರ್ನಾಟಕದಲ್ಲಿ ಇರುವಂಥ ಒಂದು ಅತಿ ಶ್ರೇಷ್ಠ ಮಟ್ಟದ ಕುಟುಂಬ ವೈದ್ಯರ ಸಂಘಟನೆ ಅಂದರೆ ಮಂಗಳೂರಿನ ಕುಟುಂಬ ವೈದ್ಯರ ಸಂಘಟನೆಗಿದೆ. 2 ಬಾರಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಿದ ಕುಟುಂಬ ವೈದ್ಯರ ಸಂಘಟನೆ ಇದ್ದರೆ ಇದು ನಮ್ಮ ಮಂಗಳೂರಿಂದು. ಹಾಗಾಗಿ ಮೂಲ್ಕಿಯಿಂದ ವಿಟ್ಲದವರೆಗೆ, ಈ ಕಡೆ ತಲಪಾಡಿ ಮಂಜೇಶ್ವರದವರೆಗೆ, ಆ ಕಡೆ ಬೆಂಗ್ರೆ, ಈ ಭಾಗದ ಅತ್ಯಂತ ಹಿರಿಯ ಕುಟುಂಬ ವೈದ್ಯರನ್ನೆಲ್ಲ ಒಟ್ಟು ಹಾಕಬೇಕಾದ್ರೆ ಅದು ಸಣ್ಣ ಕೆಲಸ ಅಲ್ಲ. ಕುಟುಂಬ ವೈದ್ಯರು 8 ಗಂಟೆಗೆ ಮೀಟಿಂಗಿಗೆ ಬಂದರೆ ಅದು ಶಾಕ್. ಯಾಕಂದರೆ ಅವ್ರ ಕ್ಲಿನಿಕ್ ಮುಗಿಯೋದು 10 ಗಂಟೆಗೆ, ಕನ್ಸಲ್ಟೆಂಟ್ ಕ್ಲಿನಿಕ್ 7ವರೆಗೆ ಮುಗಿಯುತ್ತೆ. ಅದರ ಕುಟುಂಬ ವೈದ್ಯರ ಕ್ಲಿನಿಕ್ ಮುಗಿಯೋದು 10 ಗಂಟೆ ಆಗುತ್ತೆ. ಆದರೂ ನೀವು ಪ್ರೀತಿಯಿಂದ ಐವನ್ ಡಿಸೋಜ್ ಅಂತ ಸಮಾಜಮುಖಿ ಚಿಂತಕ ಒಬ್ಬ ರಾಜಕಾರಣಿಯವರು ಬರ್ತಾರೆ ಅನ್ನೋದಂತ ನೀವು ಇಷ್ಟೊತ್ತಿಗೆ ಬಂದು ಇಲ್ಲಿರಿ. ನಮ್ಮ ಯಾವ ಮೀಟಿಂಗ್ ಇಷ್ಟೊತ್ತಿಗೆ 2 ಜನ ಇರುವುದಿಲ್ಲ ಸರ್. ಸೊ ನಿಮ್ಮ ಮೇಲೆ ಒಂದು ಅಭಿಮಾನ ಪ್ರೀತಿಯಿಂದ ಇಷ್ಟು ಜನ ನೀವು ಬಂದಿದ್ದೀರಿ. ಕುಟುಂಬ ವೈದ್ಯರ ಸಂಘಟನೆಯಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀರಿ. ನಮ್ಮ ಕುಟುಂಬ ವೈದ್ಯ ವಿಶೇಷ ಏನಂದರೆ ಸರ್, ಇವತ್ತು ಅಧ್ಯಕ್ಷ ಆಗುವವರು ನನ್ನ ಏಜಿಗಿಂತ ಜಾಸ್ತಿ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈ 56 ಇಯರ್ಸ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ 56 ಇಯರ್ಸ್, ಐ ಆಮ್ 55 ಇಯರ್ಸ್ ಓಲ್ಡ್. ಇದ್ರೆ ಈ ಕುಟುಂಬದ ವೈದ್ಯರ ಮೇಲಿರುವ ಒಂದು ಪ್ರೀತಿ, ಆ ಸಂಘಟನೆ ಮೇಲಿರುವ ಪ್ರೀತಿ ನೋಡಬೇಕು. ನಾನು ಈ 23 ವರ್ಷಗಳಲ್ಲಿ ಸುಮಾರು 5 ವರ್ಷ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೇನೆ. ಯಾಕಂದರೆ ಸೀನಿಯರ್ಸ್ ಎಲ್ಲ ಹೇಳ್ತಾರೆ, ನೀನು ಮಾಡಪ್ಪ, ನಾವು ಇದ್ದೇವೆ ಹಿಂದ್ಗಡೆ ಅಂತ. ನೀವಿದ್ದೆ, ನಾವಿದ್ದೇವೆ, ಈ ಹುಡುಗರು ನೀವು ಕೆಲಸ ಮಾಡಿ ಅಂತ ಹೇಳಿದ್ರು. 5 ವರ್ಷ ಅಧ್ಯಕ್ಷ ಆಗಿದ್ದೆ, 8 ವರ್ಷ ಸೆಕ್ರೆಟರಿ ಆಗಿದ್ದೆ, 4 ವರ್ಷ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದ್ದೆ. ಆದರೆ ಯಾರೂ ಹಿರಿಯರು ನೀನು ಮಾಡಿದ ತಪ್ಪು, ನೀನು ಹಾಗೆ ಮಾಡಿ ಸರ್, ರಾಷ್ಟ್ರ ಮಟ್ಟದವರೆಗೆ ನೀವು ಬೆಳೆಸಿದ್ರಿ. ನಾನು ಚಾಯದಲ್ಲಿ ನಿಮ್ಮೆಲ್ಲರಿಗಿಂತ ಚಿಕ್ಕವ. FDA ರಿಜಿಸ್ಟರ್ ಆಗುವಾಗ 50ನೇ ನಂಬರ್ ನಂದು. 1ನೇ ಮೋಹನ್ದಾಸ್ ಭಂಡಾರಿ 1ನೇ ನಂಬರ್, 2 ಕುಡುವ, 3 ಕಂಡಿಗೆ, 4 ನಮ್ಮ ಕಾರ್ಶೀಟಿನ ಡಾಕ್ಟರ್ ಭಟ್, ಅಶೋಕ್ ಭಟ್. ನಂದು 50ನೇ ನಂಬರ. ಪ್ರೆಸಿಡೆಂಟ್ 1ನೇ ನಂಬರ್ದವರು, 50 ನಂಬರ್ದವರು. ನಾನು ಸೆಕ್ರೆಟರಿ ಆಗಿದ್ದೆ ಆ ಕಾಲದಲ್ಲಿ ಹುಟ್ಟುವಾಗ. ಆದರೆ ನೀವೆಲ್ಲ ನಮ್ಮನ್ನು ಬೆಳೆಸಿದಿರಿ. ನಾನು ಇವತ್ತು ಸಾಕಷ್ಟು ನಮ್ಮೊಳಗಡೆ ಮೀಸೆ ತೆಗೆದು ಗಡ್ಡ ಇಡೋದು, ಗಡ್ಡದ ತೆಗೆದು ಮೀಸೆ ಇಡೋದು ಅಂತ ಹೇಳ್ತೇವೆ. ಅವ ಪ್ರೆಸಿಡೆಂಟ್, ಇವ ಸೆಕ್ರೆಟರಿ, ಹೀಗೆ ಮಾಡಿಕೊಂಡು ಸಂಘಟನೆಯನ್ನು ನಾವು ಬೆಳೆಸಿದ್ದೇವೆ. ಬಟ್ ಇಲ್ಲಿಯವರೆಗೆ ಯಾವುದೇ ಒಂದು ಅಪಸರ ಇಲ್ಲದೆ ಇರುವ ಎಲ್ಲ ಸಂಘಟನೆಗಳಲ್ಲೂ ಇಲೆಕ್ಷನ್ನು, ಗೌಜಿ, ಗದ್ದಲಗಳಾಗ್ತವೆ. ಕುಟುಂಬ ವೈದ್ಯರ ಸಂಘಟನೆ 23 ವರ್ಷ ಆಯಿತು. ಇಲ್ಲಿಯವರೆಗೆ ಯಾವುದೋ ಗೌದು ಗದ್ದಲಗಳಲ್ಲಿ ಈ 3-4 ತಾಲೂಕಿನ ಕುಟುಂಬ ವೈದ್ಯರು ಒಟ್ಟಾಗಿ ನಾವು ಸೇರ್ತಾ ಇದ್ದೇವೆ. ಇದೊಂದು ಹೆಮ್ಮೆಯ ವಿಚಾರ. ನಿಮ್ಮಿಂದಾಗಿ ನಾನು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕುಟುಂಬ ವೈದ್ಯರ ಸಂಘಟನೆಯಲ್ಲಿ ಇವಾಗಲೂ ಕಳೆದ ಸಾರಿ ಕಾನ್ಫರೆನ್ಸ್ ಮಾಡಿದಾಗಲೂ ಸಹ ನಮಗೆ ಸಾಕಷ್ಟು ಹಣ ಉಳಿತಾಯ ಆಗಿ ನಮ್ಮ ಹತ್ರ ಒಂದು 5-6 ಲಕ್ಷ ರೂಪಾಯಿ ಇನ್ನೂ ಉಳ್ಕೊಂಡಿದೆ. ಇವತ್ತು ಸಂಘಟನೆಗಳು ಮುಗಿದು ಹೋಗುವಾಗ ಅವರು ಆದಷ್ಟು ಖರ್ಚು ಮಾಡಿ ಮುಗಿಸಿ ಹೋಗುವುದೇ ವಿನ, ನೆಗೆಟಿವ್ ಮಾಡೋದೇ ವಿನ ಪಾಸಿಟಿವ್ ಇರುವುದಿಲ್ಲ. ಆದರೆ ಕುಟುಂಬ ವೈದ್ಯರ ಸಂಘಟನೆಯಲ್ಲಿ ಸುಮಾರು 5-6 ಲಕ್ಷ ರೂಪಾಯಿಯಷ್ಟು ಹಣ ನಾವು ನಮ್ಮ ಖಾತೆಯಲ್ಲಿ ಜಮಾ ಮಾಡಿಕೊಂಡಿದ್ದೇವೆ. ಹಾಗಾಗಿ ಪೊಳ್ಣಯ್ಯ ಸರ್ ಅಂತವರಿಗೆ ಅದು ದೊಡ್ಡ ವಿಷಯ ಅಲ್ಲ. ಅವರು ಕೈ ಎತ್ತಿ ಕರೆದ್ರೆ 10 ಜನ ಸ್ಪಾನ್ಸರ್ಸ್ಗಳು ಬರ್ತಾರೆ, ಓಡಿ ಬರ್ತಾರೆ. ಇವಾಗಲೇ ನಮಗೆ 3-4 ಜನ ಸ್ಪಾನ್ಸರ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಲಿಸ್ಟಲ್ಲಿ. ಪೊಳ್ಣಯ್ಯ ಸರ್ ಹತ್ರ ಒಂದು 10 ಜನ ಇರ್ಬೋದು. ಆದರೆ ನಾವು ಸಿಗ್ತಾರಂತೆ ತಿಂಗಳಿಗೆ 4-5 ಮೀಟಿಂಗ್ ಮಾಡಲ್ಲ. ತಿಂಗಳಿಗೆ 1 ಅಥವಾ 2 ತಿಂಗಳಿಗೆ 1 ಮೀಟಿಂಗ್ ಮಾಡ್ತೇವೆ. ಯಾಕಂದರೆ ನಮ್ಮ ಕುಟುಂಬ ವೈದ್ಯರಿಗೆ ಕ್ಲಿನಿಕೆಲ್ಲ ಬಿಟ್ಟು ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಶನಿವಾರದ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಡಾಕ್ಟರ್ ಹರಿದಾಸ್ ರೈಯಸ್ ಮೆಸೇಜ್ ಮೀ, ಕುಲಾಲ್ ಡೋಂಟ್ ಕೀಪ್ ಎನಿ ಮೀಟಿಂಗ್ ಆನ್ ಮಂಡೇ ಆ್ಯಂಡ್ ಸ್ಯಾಟರ್ಡೇ, ದಟ್ ಟು ಆನ್ 8 o'clock ಅಂತ. ಹಾಗಾಗಿ ನಮಗೆ ತುಂಬ ಪ್ರೀತಿಯ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೇವೆ. ನಾನಿವತ್ತು ರಾಜ್ಯದ ಉಪಾಧ್ಯಕ್ಷನಾಗಿ IMAಗೆ ಹೋಗ್ತಾ ಇರೋದ್ರಿಂದ ಪೊಳ್ಣಯ್ಯ ಸರ್ರನ್ನು ಅನಿವಾರ್ಯವಾಗಿ ಅವರಿಗೆ ಕೇಳಿಕೊಂಡು ಅವರು ಒಪ್ಕೊಂಡು ಈಗ ಅಧ್ಯಕ್ಷ ಆಗ್ತಿದ್ದಾರೆ. ಪೊಳ್ಣಯ್ಯ ಸರ್ರನ್ನು ನಮ್ಮ ಐವನ್ ಡಿಸೋಜರ್ ಅಂತ ಹಿರಿಯ ಮುತ್ಸದ್ದಿ, ಒಬ್ಬ ಸಾಮಾಜಿಕ ಚಿಂತಕ, ಒಬ್ಬ ಅಡ್ವೊಕೇಟ್. ಅದಕ್ಕಿಂತ ಹೆಚ್ಚಾಗಿ ನಾವು ಅವ್ರನ್ನ ಯಾಕೆ ಕರೆದಿದ್ದೇವೆ ಅಂತ ನಾನು ಹೇಳ್ತೇವೆ ನಿಮ್ಮ ಮುಂದೆ. ಅವರು ಉಪಸ್ಥಿತಿಯಲ್ಲಿ ಅವರ ಇನ್ಸ್ಟಾಲೇಷನ್ ಆಗಲಿಕ್ಕಿದೆ. ನಮ್ಮ ಚೌಟ ಅವರು ಬೆಂಗಳೂರು ಏರ್ಪೋರ್ಟಿಂದ ಹೊರಟಿದ್ದಾರೆ. ಅವರು ಇಲ್ಲಿ ಮುಟ್ಟುವಾಗ ಹೇಗೋ ನಿಮ್ಮ ಜೊತೆ ಸೇರ್ಕೊಳ್ತೇನೆ ಅಂತ ನಮಗೆ ಮೆಸೇಜ್ ಕಳಿಸಿದ್ದಾರೆ. ಅವ್ರು ಬರ್ತಾರೆ. ಹಾಗಾಗಿ ಈ ಎಲ್ಲ ಹಿರಿಯರ ಮಧ್ಯೆ ಒಬ್ಬ ಜಾತ್ಯತೀತ ಚಿಂತನೆಯ ಉಳ್ಳಾಲದಂಥ ಊರಿನಲ್ಲಿ ನಮ್ಮನ್ನೆಲ್ಲ ಬೆಳೆಸಿದವರು, ನಮಗೆ ABCD ಆಫ್ ಮೆಡಿಸಿನನ್ನು ಹೇಳಿಕೊಟ್ಟವರಿದ್ದರೆ ಪೊಳ್ಣಯ್ಯ ಅವರು. ಈಗ ಡಾಕ್ಟರ್ ಮುಕುಂದ್ ಅವರು ಸಹ ಬಂದು ಹೋದರು. ಮುಕುಂದ್ರವರು ಈಗ ಬಂದು ಸೇರ್ಕೊಳ್ತಾರೆ. ಪೊಳ್ಣಯ್ಯ ಅವರ ಕ್ಲಾಸ್ಮೇಟ್. ಇಷ್ಟೊತ್ತರಿಗೆ ಕಾದು ಹೋದರು ಮುಕುಂದ್ರವರು. ಈಗ ಇನ್ನೂ ಹಲವಾರು ಗಣ್ಯರು ಬರಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ
ನಮ್ಮ MLC ಐವನ್ ಡಿಸೋಜ ಅವರನ್ನು ನಾವು ಯಾಕೆ ಕರೆದ್ವಿ? ಚೌಟ ಮತ್ತು ಐವನ್ ಡಿಸೋಜ ಇಬ್ಬರು ಒಂದು ರೀತಿ ಸಮಾಜಮುಖಿಯಾಗಿ ಚಿಂತನೆ ಮಾಡಬಲ್ಲ ಇಬ್ಬರು ರಾಜಕಾರಣಿಗಳು. ಒಬ್ಬರು ಇಂಜಿನಿಯರ್ ಆದರೆ ಇನ್ನೊಬ್ಬರು ಅಡ್ವೊಕೇಟ್, ಒಬ್ಬರು ಸೇನೆಯಲ್ಲಿ ದುಡಿದರಾದರೆ ಇನ್ನೊಬ್ಬರು ಸಮಾಜಮುಖಿ ಚಿಂತನೆಯಿಂದ ಹೋರಾಟಗಳಿಂದ ಬಂದವರು. ಮತ್ತು ಇವರು ವೈದ್ಯರ ಸಮಸ್ಯೆಗಳನ್ನು ಅತಿ ಹತ್ತಿರದಿಂದ ಕಂಡವರಲ್ಲೇ ಐವನ್ ಡಿಸೋಜ ಒಬ್ಬರು. ಯಾಕಂದರೆ ಅವರ ಧರ್ಮಪತ್ನಿ ಗೈನಕಾಲಜಿಸ್ಟ್. ನಮ್ಮ ನೋವು ನಲಿವುಗಳನ್ನು ಹತ್ತಿರದಿಂದ ದಿನ ಕೇಳಿಸ್ಕೊಳ್ಳುವರು. ಮತ್ತು ನಮ್ಮ ನೋವು ನಲಿವನ್ನು ಮುಖ್ಯಮಂತ್ರಿಯವರಿಗೆ ಮುಟ್ಟಿಸುವುದರಲ್ಲಿ ಅವರು ಎತ್ತಿಗೆ. ಯಾಕಂದರೆ ಸಿದ್ದರಾಮಯ್ಯರಿಗೆ ಅತಿ ಹತ್ತಿರದಲ್ಲಿರುವ ಒಬ್ಬ ರಾಜಕಾರಣಿ ಒಬ್ಬರು ಇದ್ದರೆ, ನಮಗೆ ಏನೋ ವಿಷಯವನ್ನು ಸಮಸ್ಯೆಯನ್ನು ನೇರವಾಗಿ ಹೇಳುವವರಿದ್ದರೆ, ಅದು ಯಾರದ ಮುಖ ಮುಲಾಜಿಲ್ಲದೆ ಮಾತಾಡೋ ಒಬ್ಬ ರಾಜಕಾರಣಿ ಇದ್ದರೆ ಅದು ಐವನ್ ಡಿಸೋಜ ಅವರು. ಅದಕ್ಕೆ ನಾವು ಅವರನ್ನು ಕರೆದದ್ದು. ಹಾಗೆ ಚೌಟವರು ಹಾಗೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಚಿಂತನೆ ವೈದ್ಯರ ಸಮಸ್ಯೆಗಳಿದ್ದರೆ ಬೇಕಂತ. ಹಾಗಾಗಿ ಇಲ್ಲಿ ರಾಜಕೀಯ ಅಂತ ಕರೆದದ್ದಲ್ಲ. ಅವರಿಬ್ಬರು ವೈದ್ಯರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡವರು. ಸಮಾಜಮುಖಿಯಾಗಿ ವೈದ್ಯರಿಗೆ ಎಲ್ಲೆಲ್ಲ ಅಡೆತಡೆ ಉಂಟಾಗುತ್ತೆ ಅದನ್ನು ನಾವು ಸೆಟ್ಲ್ ಮಾಡಿ ಕೊಡಬೇಕನ್ನೋ ಚಿಂತನೆಯಿಂದ ಐವನ್ ಡಿಸೋಜ್ ಅವರು ತೊಡಗ್ತಾರೆ. ಯಾಕಂದರೆ ನಿನ್ನೆ ಮೊನ್ನೆ ಒಂದು ತುರ್ತು ವಿಚಾರದಲ್ಲಿ ವೆನ್ಲಾಕಲ್ಲಿ ನಮಗೊಂದು ಸಮಸ್ಯೆ ಆಗಿಬಿಡ್ತು. ಏನು ಮಾಡು ಸರ್ ಅಂದರೆ, ನಾನಿದ್ದೇನೆ ಅಂತ ಇಮಿಡಿಯೇಟಾಗಿ ಅವ್ರಿಗೆ ಬೇಕಾದ ವ್ಯವಸ್ಥೆ ಮಾಡಿ ಅವರ ಒಂದು ತೀರ್ಮಾನದಿಂದಾಗಿ ನಮಗೊಂದು 2-3 ಲಕ್ಷ ರೂಪಾಯಿ ಉಳಿತಾಯ ಆಯಿತು, ಐವನ್ ಡಿಸೋಜ್ ಅವರ ಒಂದು ತೀರ್ಮಾನದಿಂದಾಗಿ. ಹಾಗಾಗಿ ಆ ರೀತಿ ಸಮಾಜಮುಖಿ ಚಿಂತನೆ ಮಾಡೋರು. ಅವರ ಕ್ಲಿನಿಕ್ ಅವರ ಒಟ್ಟಿಗೆ ಅವರ ಇನ್ನು ಸಾಮಾಜಿಕವಾಗಿ ನನ್ನ ಅತ್ತೆಯವರು ಅವ್ರ ಜೊತೆಗೆ ಇದ್ದರು ಜನತಾ ದಳದಲ್ಲಿರುವಾಗ. ನನ್ನ ಹೆಂಡತಿ LLB ಮಾಡಿ ಅವರ ಆಫೀಸಲ್ಲೇ ಕೆಲಸ ಮಾಡ್ತಾಯಿದ್ರು. ಮತ್ತು ಹೋರಾಟದ ದಿನಗಳಲ್ಲಿ ಸಹ ನಾವೇನು ಹೋರಾಟ ಮಾಡ್ತಿದ್ರು ಅವ್ರು ಯಾವೇ ಪಕ್ಷವನ್ನು ನೋಡೋದಿಲ್ಲ, ಸಂಘಟನೆ ನೋಡೋದಿಲ್ಲ. ಅವ್ರು ಬಂದು ನಾನಿದ್ದೇನೆ ಅಂತೇಳಿ ಹೋರಾಟಕ್ಕೆ ಒಂದು ಧ್ವನಿ ಕೊಡ್ತಾ ಇದ್ದವರು. ಹಾಗಾಗಿ ಹೋರಾಟಮುಖಿ ಒಬ್ಬ ರಾಜಕಾರಣಿ ಐವನ್ ಡಿಸೋಜ ಅವರು. ಅವ್ರ ಪಕ್ಷ ರಾಜಕೀಯದಲ್ಲಿ ಅವರ ಆಡಳಿತ ಇಲ್ಲದೇ ಇರಲಿ, ಆದರೆ ಅವರ ಧ್ವನಿ ಇದ್ದೇ ಇರುತ್ತೆ ಸಮಾಜ ಪರ. ಸರ್, ಹಾಗಾಗಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ನಮ್ಮೆಲ್ಲರ ಒಂದು ಮೋಕೆ ಪನ್ಪಾತ ಅರಡ ಏನು ಏಪಲ ತುಳುಟೆ ಪಾತೇವ್ರು ಮೋಕೆಯಿಂದ ನಿಮ್ಗೆ ಕರೆದು. ಯಾಕೆಂದರೆ ಅವರು ನಮ್ಮ ಮಾತೃ ಜಿಲ್ಲೆ ಉಡುಪಿ ಜಿಲ್ಲೆಯ ಕಾಪಿನವರು. ಹಾಗಾಗಿ ಸರ್, ನಿಮಗೆ ನಮ್ಮ ಶೇಖರ್ ಪೂಜಾರಿಯವರು ಕಾರ್ಯದರ್ಶಿಯವರು ಅವರಿಗೊಂದು ಶಾಲನಾಕಿ ಸ್ವಾಗತಿಸಬೇಕಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಿದ್ದೇನೆ. ನನ್ನ ಸ್ವಾಗತ ಭಾಷಣ ಮುಗಿಸುವ ಮೊದಲು ಚೌಟ ಸರ್ನ ನಿರೀಕ್ಷೆಯಲ್ಲಿ ನಮ್ಮ IMA ಪ್ರೆಸಿಡೆಂಟ್ ಇದ್ದಾರೆ ಜಸ್ಸಿ ಮೇಡಮ್. ನಾವು ಪ್ರೆಸಿಡೆಂಟ್ ಆಗುವಾಗಿಂದ ಅವರು IMA ಪ್ರೆಸಿಡೆಂಟ್ ಆಗಿದ್ದಾರೆ. ನಾನು ಇಲ್ಲಿರುವಾಗ ನನಗೆ ರಾಜ್ಯ ಮಟ್ಟದಲ್ಲಿ ಏನೆಲ್ಲ ಹೆಲ್ಪ್ ಬೇಕೋ ಅದನ್ನೆಲ್ಲ ನಾನು ರಾಜ್ಯ ಮಟ್ಟದ ಉಪಾಧ್ಯಕ್ಷನಾಗಿ ಜವಾಬ್ದಾರಿ ತಗೊಳ್ಳುವಾಗೂ ಸಹ ನನಗೆ ಸಾಕಷ್ಟು ಕೆಲಸ ಮಾಡಿದ ಜಸ್ಸಿ ಮೇಡಮ್ ಅವ್ರನ್ನ ಸ್ವಾಗತಿಸುತ್ತೇನೆ. ಎಲ್ಲ ಮಾಜಿ ಹಿರಿಯ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಇಲ್ಲೆಲ್ಲ ಇದ್ದಾರೆ. ವೆನ್ಲಾಕ್ ಆಸ್ಪತ್ರೆಯ ಎಲ್ಲ ಹಿರಿಯ ವೈದ್ಯರುಗಳು ಬಂದಿದ್ದಾರೆ. ಸರ್ಜನ್, ಫಿಸಿಷಿಯನ್ ಎಲ್ಲ ಬಂದಿದ್ದಾರೆ. ಗಿರೀಶ್ ಅವರು, ಸರ್ಡಾನ್ ಅವರು, ರಾಜೇಶ್ ಅವರು, ಪ್ಯಾಲಿಯೇಟಿವ್ ಡಿಪಾರ್ಟ್ಮೆಂಟ್ ಅವರು, ಸರ್ಜರಿ ಡಿಪಾರ್ಟ್ಮೆಂಟ್ನ ಮೇಡಮ್ ಬಂದಿದ್ದಾರೆ. ಆರ್ಥೋಪೆಡಿಕ್ಸ್ ಅವರು ಬಂದಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ನ ಅವರು ಬಂದಿದ್ದಾರೆ. ಯಾಕಂದರೆ ವೆನ್ಲಾಕ್ ನಮ್ಮ ಬಂಟ್ವಾಳ IMA ಪ್ರೆಸಿಡೆಂಟ್ ಡಾಕ್ಟರ್ ಶೆಟ್ಟಿ ಅವರು ನಮ್ಗೆ ಯಾವಾಗಲೂ ಮಾರ್ಗದರ್ಶನ ನೋಡೋರು, ಅವರು ಬಂದಿದ್ದಾರೆ. ಹಾಗಾಗಿ ಇಲ್ಲಿ 3-4 IMA ಸಹ ಇದೆ, ಖಾಲಿ FD ಅಲ್ಲ. ಉಲ್ಲಾಸ್ ಶೆಟ್ಟಿ, ಫಾರೆನ್ಸಿಕ್ ಮೆಡಿಸಿನ್, ಗೋಯಿಂಗ್ ಟು ಬಿ ಎ ಪ್ರೆಸಿಡೆಂಟ್ ಆಫ್ ನೆಕ್ಸ್ಟ್ ಇಯರ್ ಇನ್ ಮ್ಯಾಂಗ್ಳೂರ್. ಹಾಗಾಗಿ ನಿಮ್ಮನ್ನೆಲ್ಲ ನಾವು ನೋಡಲಿಕ್ಕೆ ನಮಗೆ ಖುಷಿ ಆಗ್ತದೆ. ಇದು FDA ಮೀಟಿಂಗ್ ಆದರೂ ಸಹ ಇಟ್ ಈಸ್ ಮೋರ್ ದೆನ್ ಏನು ಮಿಕ್ಸ್ಚರ್ ಆಫ್ 3 IMAs ಆಫ್ ಮ್ಯಾಂಗ್ಳೂರ್. ಹಾಗೆ ಪೊಳ್ನಾಯರವರ ಮಗ ಅಶ್ವಿನ್ ಪೊಳ್ನಾಯ್ ಅವರು ಸದ್ದಿಲ್ಲದೆ ನಮಗೆ ಬೆಂಬಲ ಕೊಡುವವರು. ಅಶ್ವಿನ್ ಪೊಳ್ನಾಯ್ ಇದೆ ರೇಡಿಯೋ ಡಯಾಗ್ನೋಸಿಕ್ ಎಕ್ಸ್ಪರ್ಟ್, ಕ್ಲಿನಿಕಲ್ ರೇಡಿಯೋಲಜಿ ಎಕ್ಸ್ಪರ್ಟ್. ನಿಮ್ಮನ್ನೆಲ್ಲರನ್ನ ಮತ್ತು ಹೆಲ್ತ್ ಕೇರ್ ಹೆಗ್ಡೆ ಫಾರ್ಮಾಸ್ಯೂಟಿಕಲ್ ಅವರನ್ನು ಸಿರ್ಸಿಯಲ್ಲಿ ಹೋದಾಗ ನಾನು ಎನ್ಕೌಂಟರ್ ಮಾಡಿದ್ದು. ಸಿರ್ಸಿಯಲ್ಲಿ ಹಿಡ್ಕೊಂಡು ಬಂದಿದ್ದೆ ನಾನು ಅವರನ್ನು. ಕಡೆ ನೋಡೋಕೆ ಅವರು ನನ್ನ ಊರಿನವರು, H&H ಅವರ ಫ್ರೆಂಡ್ಸು, ಅವರ ಫ್ರೆಂಡೆಲ್ಲ ನನ್ನ ಆತ್ಮೀಯರು. ಹಾಗಾಗಿ ಅವರು ಈ ಪ್ರೋಗ್ರಾಮ್ ಇಲ್ಲ ಸರ್, ನೀವೇನು ಹೇಳ್ತೀವಿ ನಾವು ಮಾಡ್ತೇವೆ ಸರ್ ಅಂತ ಒಂದು ಮಿತ್ರರು H&H ಅವರು ಸಿಕ್ಕಿದ್ದಾರೆ. ಕುಂದಾಪುರ ಊರು ಬದಿಯರವರು, ಅವರಿಗೆ ಊರು ಬದಿಗೂ ನಿಮ್ಗೊಂದು ಬನ್ನಿ ಮಾರ್ರೆ ಕೋಕಡೆ ಅಂತ ಹೇಳುತ್ತೆ ನಾವು. ಬಟ್ ಈ ರೀತಿ ಸಮಾಜಮುಖಿ ಚಿಂತನೆಗೆ ನೀವು ಸಹಕಾರ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು. ನೆರೆದ ನಿಮ್ಮೆಲ್ಲರಿಗೂ ನಾನು ಪ್ರೀತಿಯ ವಂದನೆಗಳು ಹೇಳ್ತಾ, ನಿಮ್ಮೆಲ್ಲರ ಸಹಾಯ ಸಹಕಾರ ಇಲ್ಲದಿದ್ದರೆ ರಾಷ್ಟ್ರೀಯ BC ರಾಯ್ ಅವಾರ್ಡ್ ಅಂತ ಪ್ರಶಸ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ನನ್ನನ್ನು ಬೆಳೆಸಿದ್ರಿಂದ, ನನಗೆ ನಾಯಕತ್ವ ಕೊಟ್ಟಿದ್ದರಿಂದ 1-2 ಜನರಿಗೆ ಬಂದಿರ್ಬೋದು. BM ಹೆಗ್ಡೆ ಅವರಿಗೆ, MP ಪೈ ಅವರಿಗೆ ಬಂದಿರ್ಬೋದು. ಆನಂತರ ಈ ಅವಾರ್ಡ್ ಬಂದಿದ್ದು ನನ್ನಂತ ಒಬ್ಬ ಚಿಕ್ಕನಿಗೆ. ಅದು ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ, ನಾನು ನಿಮ್ಮ ಜೊತೆಗಿದ್ದೇನೆ. ನಾನು ಅಧ್ಯಕ್ಷ ಆಗದೇ ಇರಲಿ, ನಾನು ನಿಮ್ಮ ಜೊತೆಗಿದ್ದೇನೆ. ಬಟ್ ನಾನು ರಾಜ್ಯ ಮಟ್ಟದ ಉಪಾಧ್ಯಕ್ಷನಾಗಿ ಹೋಗ್ತಾ ಇರೋದ್ರಿಂದ ನಿಮ್ಮೆಲ್ಲರ ಬೆಂಬಲ ಬೇಕಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುವ ಮೊದಲು GK ಭಟ್, ಈ ಕಾರ್ಯಕ್ರಮ ನಾನು ಬೆಳಗಿಂದ ಯಾವುದನ್ನು ನೋಡಿಲ್ಲ,
ಜಿ ಕೆ ಭಟ್ ಅವರು ಇದನ್ನೆಲ್ಲ ಅರೇಂಜ್ ಮಾಡಿ ಐವನ್ ಸರ್ಗೆ 10 ಸಲ ಫೋನ್ ಮಾಡಿ, ಐವನ್ ಸರ್ ಮನೆಗೆ ಹೋಗಿ ಕರೆದು ಎಲ್ಲ ಆಟಾಡಿ, ಚೌಟೂರಿಗೆ 10 ಸಲ ಫೋನ್ ಮಾಡಿ ಇದನ್ನೆಲ್ಲ ಮಾಡುವ ಒಬ್ಬ ಲೀಡರ್ಶಿಪ್ ಇದ್ದರೆ ಈ 70 ವರ್ಷದ ಪ್ರಾಯದಲ್ಲಿ ಚಿರ ಯುವಕನಾಗಿ ಕೆಲಸ ಮಾಡುವ ಜಿ ಕೆ ಭಟ್ ಮತ್ತು ಕಾರ್ಯದರ್ಶಿ ಶೇಖರ್ ಪೂಜಾರಿ ಇವರೆಲ್ಲರನ್ನೂ ಸ್ವಾಗತ. ನಿಮಗೆಲ್ಲರಿಗೂ ನಾನು ಪಡಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಥ್ಯಾಂಕ್ ಯು. ಡಾಕ್ಟರ್ ಅಣ್ಣೇಕುಳ ಅವರು ಬಹಳ ಚೆಂದವಾಗಿ ಎಲ್ಲರನ್ನು ಸ್ವಾಗತಿಸಿದ್ದಾರೆ. ಸರ್, ನಿಮಗೆ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇನ್ನು ನಮ್ಮ ಕಾರ್ಯಕ್ರಮದ ನೆಕ್ಸ್ಟ್ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವಂಥದ್ದು. ಅದರ ಮೂಲಕ ನಮ್ಮ ಈ ಉದ್ಘಾಟನಾ ಸಮಾರಂಭ ಹಾಗೂ ಅಧ್ಯಕ್ಷರು ಕಾರ್ಯದರ್ಶಿಗಳ ಹ್ಯಾಂಡಿಂಗ್ ಓವರ್ ಸೆರೆಮನಿಯನ್ನು ಕೂಡ ನಮ್ಮ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ನವರಾದಂಥ ಐವನ್ ಡಿಸೋಜರ್ ಅವರು ನೆರವೇರಿಸಿಕೊಡಬೇಕು ಅಂತೇಳಿ ಕೇಳ್ತೇನೆ. ಅದಕ್ಕೆ ಮುಂದೆ ಒಂದು ಜ್ಯೋತಿ ಬೆಳಗಿಸಬೇಕು ಅಂತೇಳಿ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರು ಐವನ್ ಡಿಸೋಜರ ನೇತೃತ್ವದಲ್ಲಿ ಡಾಕ್ಟರ್ ಸದಾಶಿವ ಪಳನಾಯರನ್ನು 25-26 ನೂತನ ಅಧ್ಯಕ್ಷರಾಗಿ ನಾವೆಲ್ಲರೂ ಘೋಷಿಸುವುದರ ಮೂಲಕ ಅವರನ್ನು ಅಧ್ಯಕ್ಷರಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಐವನ್ ಡಿಸೋಜರ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಕೇಳ್ತೇನೆ. ಇನ್ನು ಕಾರ್ಯದರ್ಶಿಯವರ ಬದಲಾವಣೆ. ನಮ್ಮ ಪಟ್ಟ ಯಾವಾಗಲೂ ಸ್ಥಿರವಾಗಿಯೇ ಇರ್ತದೆ. ಈಗ ಡಾಕ್ಟರ್ ಶೇಖರ್ ಪೂಜಾರಿ ಅವರು ಡಾಕ್ಟರ್ ಜಿ ಕೆ ಭಟ್ ಸಂಕವಿತಲು ಇವರಿಗೆ ಪುಸ್ತಕದ ಒಳಗೆ ಫೈಲ್ನ ಒಳಗೆ ಏನಿಲ್ಲ, ಒಂದೆರಡು ಚೆಕ್ ಬುಕ್ಗಳು ಮಾತ್ರ ಇರೋದು. ಹಣ ಎಷ್ಟುಂಟು ಅಂತೇಳಿ ಅವರಿಗೆ ಗೊತ್ತುಂಟು. ಈಗಾಗಲೇ ನಮ್ಮ ಹತ್ರ ಹೆಚ್ಚು ಕಡಿಮೆ 6 ಲಕ್ಷ ಉಂಟು ಅಂತ ಹೇಳಿಕೊಂಡು ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರು ಹೇಳಿದ್ರಲ್ಲ, 6 ಲಕ್ಷ ರೂಪಾಯಿ ಉಂಟು. ಹಾಗಾಗಿ ಪಾಸ್ಬುಕ್ ತರಲಿಲ್ಲ ನಾನು, ಚೆಕ್ ಬುಕ್ಸ್ ಉಂಟು. ಶೇಖರ್ ಪೂಜಾರಿ ಅವರೇ, ಎಲ್ಲವನ್ನು ವ್ಯವಸ್ಥಿತವಾಗಿ ಸರಿಯಾಗಿ ಮುಂದುವರಿಸಿಕೊಂಡು ಹೋಗ್ತೇನೆ. ಇನ್ನು ಕಾರ್ಯದರ್ಶಿಯವರ ನೇಮಕವನ್ನು ಹಾಗೂ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗಳನ್ನು ನಮ್ಮ ನೂತನ ಅಧ್ಯಕ್ಷರಾದಂಥ ಡಾಕ್ಟರ್ ಸದಾಶಿವ ಪಳನಾಯರೇ ಡಿಕ್ಲೇರ್ ಮಾಡೋದರ ಮೂಲಕ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಶೇಖರ್ ಪೂಜಾರಿಯವರ ಚೆಕ್ ಬುಕ್ಗಳು ನನಗೆ ಸಿಕ್ಕಬೇಕು. ಹಲೋ, ಕಾರ್ಯಕ್ರಮ ಭಾಳ ಅವಸರದಲ್ಲಿ ಮುಂದುವರಿಯಬೇಕಾಗಿರುವುದರಿಂದ ಉದ್ಘಾಟನಾ ಭಾಷಣವನ್ನು ನಮ್ಮ ಮುಖ್ಯ ಅತಿಥಿಗಳು ಉದ್ಘಾಟಕರು ಆದಂಥ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸದಸ್ಯರು ಆದಂಥ ನಮ್ಮ ಐವನ್ ಡಿಸೋಜ್ ಅವರು ನೆರವೇರಿಸಿಕೊಟ್ಟು ಉದ್ಘಾಟನಾ ಭಾಷಣದಲ್ಲಿ ನಮಗೆಲ್ಲ ಆಶೀರ್ವಾದವನ್ನು ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಕೇಳಿಕೊಳ್ತು. ಮಂಗಳೂರಿನ ಫ್ಯಾಮಿಲಿ ಡಾಕ್ಟರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ 25-26ನೇ ಸಾಲಿನ FDA ಇನ್ಸ್ಟಾಲೇಷನ್ ಸೆರೆಮನಿಯ ಈ ಒಂದು ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಡಾಕ್ಟರ್ ಸದಾಶಿವ ಅವರೇ, ಇನ್ಕಮಿಂಗ್ ಸೆಕ್ರೆಟರಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಕೆ ಭಟ್ ಅವರೇ, ಔಟ್ ಗೋಯಿಂಗ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರೇ,
ಇನ್ನೊಬ್ಬರು ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶೇಖರ್ ಪೂಜಾರಿ ಅವರೇ, IMA ಅಧ್ಯಕ್ಷರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಕುಟುಂಬ ವೈದ್ಯರುಗಳ ಸದಸ್ಯರೇ, ಪದಾಧಿಕಾರಿಗಳೇ, ಬಂಧುಗಳೇ, ಡಾಕ್ಟರ್ JK ಭಟ್ ಅವರು ಪದೇ ಪದೇ ಹೇಳ್ತಾ ಇದ್ರು, ಅವಸರದಿಂದ ಮಾಡಬೇಕಾಯಿತು, ಬೇಗ ಹೋಗಬೇಕಾಯಿತು. 7:30 ಗಂಟೆಗೆ ಅಂತ ಬರೆದಿದ್ದೀರಿ, 8 ಕಾಲಕ್ಕೆ ಬನ್ನಿ ಅಂತೀರಿ. ನಾನು 7 ಕಾಲು ಅಂತ ನಾನು ನನ್ನ ಕಾರ್ಯಕ್ರಮದ ಪ್ರಕಾರ 1 ಗಂಟೆ ಆದಮೇಲೆ ಇನ್ನೊಂದು ಕಾರ್ಯಕ್ರಮ ಒಪ್ಪಿಕೊಳ್ತೀನಿ ಸಾಧಾರಣವಾಗಿ. ಸೊ ಹಾಗೆ ನಾನು 7:30 ಗಂಟೆ ಅಲ್ಲ 8:30 ಗಂಟೆಗೆ ಆಗ್ಬೋದು ಅಂತ 8:30 ಗಂಟೆ ಬರ್ತೇನೆ ಹೇಳಿದೆ ಇನ್ನೊಂದು ಕಾರ್ಯಕ್ರಮ. ಸದಾನಂದ ಶೆಟ್ಟರ ಹುಟ್ಟುಹಬ್ಬ ಇವತ್ತು. ನಾನು ಒಂದೆರಡು ಮಾತು ಮಾತಾಡಬೇಕು ಅಂತಿದ್ದಾರೆ. ಮತ್ತೆ ಹೋದರೆ ನನ್ನ ಮಾತು ಕೇಳೋದಿಲ್ಲ, ಅವರ ಮಾತುಗಳೇ ನಾನು ಕೇಳಬೇಕಾದೀತು ಸ್ವಲ್ಪ ಲೇಟ್ ಆದರೆ. ಹಾಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಜೋಡಿಸ್ಕೊಂಡಿದ್ದೇನೆ. ಹಾಗಾಗಿ ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ. ವೈದ್ಯರು ಬರೆದಿದ್ರೆ ಏನು ಮಾಡೋದು, ಅವರ ಕರ್ತವ್ಯ ಆಗಿದೆ, ಕಸುಬುಗಳು ಆಗಿದ್ದಾವೆ. ದೇರ್ ಪ್ರೊಫೆಷನ್ ಇಸ್ ಸಚ್. ಹಾಗಾಗಿ ನನಗೆ ಫ್ಯಾಮಿಲಿ ವೈದ್ಯರುಗಳ ಒಂದು ಇನ್ಸ್ಟಾಲೇಷನ್ ಸೆರೆಮನಿಗೆ ನಾನು ಬರಬೇಕು ಅಂತ ಕೇಳಿದಾಗ ನಾನು ಒಪ್ಪಿಕೊಂಡಿರ್ತಕ್ಕಂಥ ಉದ್ದೇಶ, ನಾನು ಒಂದು ಗ್ರಾಮಾಂತರ ಭಾಗದಲ್ಲಿ ಹುಟ್ಟಿದವನು, ಮುದರಂಗಡಿ ಅಂತ ಒಂದು ಪುಟ್ಟ ಊರು. ಅಲ್ಲಿ ನಮ್ಮಲ್ಲಿ 2 ಡಾಕ್ಟ್ರುಗಳಿದ್ದರು. ಒಂದು ಮಾಳಿಗೆದ ಡಾಕ್ಟ್ರು ಮತ್ತು ಒಂದು ತೀರ್ಥದ ಡಾಕ್ಟ್ರು ಅಂತ. ಮಾಳಿಗೆ ಡಾಕ್ಟ್ರು RMP, ಇನ್ನೊಬ್ಬರು ಡಾಕ್ಟ್ರು LMA ಅಂತ ಒಂದು ಡಿಗ್ರಿ ಇತ್ತು, LMP ಓಲ್ಡ್ ಡಾಕ್ಟ್ರು, ಡಾಕ್ಟರ್ ಸುಬ್ಬರಾವ್ ಅಂತ, ಮತ್ತೊಂದು ಡಾಕ್ಟರ್ ಬಾಲಕೃಷ್ಣ ಭಟ್. ಬುದ್ಧಿವಂತರೆಲ್ಲ ರಾವ್ ಭಟ್ಗಳೇ, ನಾವೆಲ್ಲ ಹೆಡ್ರು ಅಂತ ಅರ್ಥ ಆವಾಗಲ್ಲ. ಇದು ಈಗ ಅಲ್ಲ, ಹಿಂದೆನೂ ಹಾಗೆ JK ಭಟ್ರಿದ್ದಾರೆ. ತಪ್ಪಿಗಳೇ ಸ್ವಲ್ಪ ಡಾಕ್ಟ್ರುಗಳಾಗೋದು. ಹಿಂದೆ ಬುದ್ಧಿವಂತರೇ ಡಾಕ್ಟ್ರುಗಳಾಗೋದು, ರಾವು ಭಟ್ರು, ಇದೆಲ್ಲ ಸಾಮಾನ್ಯ. ಮದ್ದು ತೆಗೆದುಕೊಳ್ಳಿಕ್ಕೆ ಹೋದರೆ ಒಂದು ಬಾಟ್ಲಿ ಕೊಂಡೋಗ್ಬೇಕಿತ್ತು, ಅದಕ್ಕೆ ಒಂದು ಸ್ಟಿಕ್ಕರ್ ಹಾಕೋದು, ಇದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೀಗೆ ಮಿಕ್ಸ್ ಮಾಡಿ ಕೊಡೋದು. ನಾವು ಹೋಗಿ ಕುಡಿಯೋದು. ಕುಡಿದ ಕೂಡಲೇ ಸೂಪರ್ ಗುಣ ಆಗೋದು. ಅದು ಏನಿತ್ತೋ ಏನಿಲ್ವೋ ಈಗ ಅದು ಗುಣನೇ ಆಗೋದಿಲ್ಲ. ಹಿಂದೆ ಡಾಕ್ಟ್ರುಗಳ ಕೈ ಎಂಥದ್ದು, ಅವರ ಕೈ ಗುಣ ಅಂತ ಹೇಳೋದು. ಇನ್ನೊಬ್ಬರು ಡಾಕ್ಟರ್ ಇದ್ರು, ನೀವು ಹೇಳಿದ್ರಲ್ಲ ಡಾಕ್ಟರ್ ಕುಡುವ ಅಂತ, MRS ಕುಡುವ ಅಂತ, ಅದು ಮುಲ್ಕಿಯಲ್ಲಿ. ಜೋರು ಹುಷಾರಿಲ್ಲಿದ್ದರೆ ಮುಲ್ಕಿಗೆ ಹೋಗೋದು. ಸ್ಪೆಷಲಿಸ್ಟ್ ಅಂದರೆ ಅವರೇ ನಮಗೆ. ಅವರು ಎಲ್ಲದಕ್ಕೂ ಅವರೇ ಮದ್ದು ಕೊಡೋದು. ಹೋದ ಕೂಡಲೇ ಕೇಳೋದು, ಕ್ರಮಸ್ಕೆ ಅಲ್ವೇ, ಸೋರಪಿ ಅಲ್ವೇ, ಉಯಿರುಕುಲು, ಪಾಯಸ ಕಲುಕುಲು ಅಂತ. ಕಾಲು ಮೇಲೆ ಎತ್ತು, ಕಾಲು ಕೆಳಗಿಡು, ಅದು ತಿಂದಿದೆಯಾ, ಅನ್ನಿವಂಶ ತಿಂದಿದೆಯಾ, ನೀರು ಕುಡ್ದಿದೆಯಾ, ಸೋಡಾ ಕುಡ್ದಿದೆಯಾ ಕೇಳೋದು. ಆ ಕೇಳೋದನ್ನು ಕೇಳಿಯೇ ಇನ್ನೂ ಬಿಡ್ಚಪ್ಪ ಈ ಡಾಕ್ಟರ್ನ ಬೇಡ ಅಂತ ಅಲ್ಲಿಗೆ ನಮ್ಮದು ಮದ್ದು ಮುಗಿದೆ. ಅವರಲ್ಲಿ ಮಾತ್ರೆಗಳು, ಬೆಗಡೆಯಲ್ಲಿ ಸಿಗುವ ಮಾತ್ರೆಗಳು ಅವರಲ್ಲಿ ಮಾತ್ರ. ಮತ್ತೆಲ್ಲ ಈ ಬೀಡ ಕಟ್ಟಿ ಕೊಡ್ತಾರಲ್ಲ ಈಗ, ಹಾಗೆ ಕಟ್ಟಿ ಕೊಡುವಂಥದ್ದೇ ಇರೋದು. ಗಣಗಣ ಅನ್ನೋದು ಎಲ್ಲದಕ್ಕೂ ಒಂದೇ ಬರ್ತದೆ. ಅದು ಕಂಪೌಂಡ್ರುಗಳೇ ಕೊಡೋದು. ಡಾಕ್ಟ್ರು ಹೇಳೋದು ಮಾತ್ರ, ಫೀಸ್ ತಗೊಳ್ಳೋದು ಮಾತ್ರ. ಈ ಕಂಪೌಂಡ್ರುಗಳೇ ಸಾಧಾರಣವಾಗಿ ಕೊಡ್ತಾಯಿದ್ರು. ಅಂದರೆ ಅವ್ರಿಗೆ ಗೊತ್ತಿರ್ತದೆ ಅದು ಡೇಂಜರ್ ಏನಿಲ್ಲ ಅಂತ. ಅದು ನಮ್ಗೆ ಈಗ ಗೊತ್ತಾಗಿತ್ತು, ಆವಾಗ ಅದು ಗೊತ್ತಿರಲಿಲ್ಲ. ಸೊ ಈ ರೀತಿಯ ವ್ಯವಸ್ಥೆ ಗ್ರಾಮಾಂತರ ಭಾಗದಲ್ಲಿ ಇತ್ತು. ಗ್ರಾಮಾಂತರ ಭಾಗದಲ್ಲಿ ಒಬ್ಬ ವೈದ್ಯರು ಅಂದರೆ ಆ ಊರಿನ ದೊಡ್ಡ ಗುರಿಕಾರ ಇದ್ದಾಗ. ಆ ಊರಿನಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಗ್ರಾಮಾಂತರ ಭಾಗದಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಫ್ಯಾಮಿಲಿ ಡಾಕ್ಟರ್ಸೇ ಎಲ್ಲರಿಗೂ ಮನೆಯ ಅತಿಥಿಗಳು. ಮದುವೆ ಆದರೂ ಅವರು ಬರಬೇಕು, ಯಾವುದೇ ಒಳ್ಳೆಯ ಕಾರ್ಯಕ್ರಮ ತೀರ್ಗೋದ್ರೂ ಅವರು, ಎಂಥ ಕಾರ್ಯಕ್ರಮಗಳಲ್ಲಿ ಕೂಡ ಅಲ್ಲಿ ಬರ್ತಕ್ಕಂಥ ವೈದ್ಯರುಗಳ ಸೇವೆ ಅದು ಅತ್ಯಂತ ಬಹಳ ಜನಪ್ರಿಯವಾಗಿರ್ತಕ್ಕಂಥದ್ದು. ದೇಶದಲ್ಲಿ ಒಬ್ಬ ಡಾಕ್ಟ್ರು ಅಂತ ಹೇಳಿದರೆ ಅವರು ಅತ್ಯಂತ ದೊಡ್ಡ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥವ್ರು. ನನಗೆ ಗೊತ್ತಿದೆ ಬಹಳಷ್ಟು ಡಾಕ್ಟ್ರುಗಳು ಗ್ರಾಮಾಂತರ ಭಾಗದಲ್ಲಿ ಬೆಳೆದಂಥವರು, ಇದ್ದವರು, ಪ್ರಾಕ್ಟೀಸ್ ಮಾಡಿದವರು ಸಮಾಜದಲ್ಲಿ ತನ್ನದೇ ಆದಂಥ ಗೌರವದ ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯರಾಗ್ತಾರೆ. ಅವರು ಅದರ್ ವರ್ಡ್ಸ್ ನಾನು ಹೇಳಬೇಕಿದ್ರೆ ಅವರೊಂದು ಸಮಾಜಮುಖಿ, ಸಮಾಜದ ಪರಿವರ್ತನೆಯ ಒಬ್ಬ ವೈದ್ಯರಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಫ್ಯಾಮಿಲಿ ಡಾಕ್ಟರ್ಸಿಗೆ ತನ್ನದೇ ಆದಂಥ ಬದ್ಧತೆ ಮತ್ತು ಅವರದ್ದೇ ಆದಂಥ ಕಮಿಟ್ಮೆಂಟ್ ಇದೆ. ಯಾವಾಗ ಒಬ್ಬ ವೈದ್ಯರಿಗೆ ಬದ್ಧತೆ, ಕಮಿಟ್ಮೆಂಟ್ ಬರ್ತದೆ, ತನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ,
ಅವರು ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಗಳಿಸ್ತಾರೆ. ಇವತ್ತು ಗ್ರಾಮೀಣ ಡಾಕ್ಟರ್ಗಳ ಬಗ್ಗೆ ನಾವು ಭಾಳಷ್ಟು ಮಾತಾಡ್ತೇವೆ. ನೀವು ಹೇಳಿದ್ರಿ ಡಾಕ್ಟರ್ ಪ್ರೊಫೆಷನು ಸುಲಭದ ಪ್ರೊಫೆಷನ್ ಅಲ್ಲ. ದೇ ಆರ್ ಆಲ್ವೇಸ್ ಟೇಕಿಂಗ್ ರಿಸ್ಕ್. ಆಚೆ ಹೋದರೂ ಕಷ್ಟ, ಈಚೆ ಹೋದರೂ ಕಷ್ಟ. ಒಳ್ಳೆಯದಾದರೂ ಆಯಿತು, ಗುಣಮುಖ ಆದರೂ ಆಯಿತು. ಎಲ್ಲದಕ್ಕೂ ಡಾಕ್ಟ್ರೇ ಬಾಧ್ಯರು ಅಂತ ಹೇಳೋ ರೀತಿಯಲ್ಲಿ ಇವತ್ತು ಕೆಲಸಗಳು ಮತ್ತು ಸಮಾಜದಲ್ಲಿ ಎಲ್ಲ ಬದಲಾವಣೆಗಳು ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಅದು ಇರಲಿಲ್ಲ. ಈಗ ವೈದ್ಯರುಗಳ ಸಂಖ್ಯೆ ಜಾಸ್ತಿ ಆಗಿದೆ. ನನಗೆ ಇದೊಂದು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು, ಇಷ್ಟು ವೈದ್ಯರುಗಳು ನಮ್ಮ ಮಂಗಳೂರಿನಲ್ಲಿ 9 ಮೆಡಿಕಲ್ ಕಾಲೇಜಸ್, ಬಹುಶಃ ಇಡೀ ಭಾರತ ದೇಶದಲ್ಲಿಯೇ 8 ಕಿಲೋಮೀಟರ್ ರೇಡಿಯಸ್ಗೆ ಒಂದು 9-10 ಮೆಡಿಕಲ್ ಕಾಲೇಜ್ ಇರ್ತಕ್ಕಂಥ ಜಿಲ್ಲೆ ಅಥವಾ ನಗರ ಬೇರೆ ಎಲ್ಲಿಯೂ ಇರಲಿಕ್ಕಿಲ್ಲ. ಅಷ್ಟು ವೈದ್ಯರು ಇದ್ದರು. ಗ್ರಾಮೀಣ ಭಾಗದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ವೈದ್ಯರೇ ಇಲ್ಲ. ಗ್ರಾಮೀಣ ಭಾಗದಲ್ಲಿ ವೈದ್ಯರೇ ಸಿಗೋದಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ PSCಗಳಲ್ಲಿ ಅಂತೂ ಇಲ್ಲವೇ ಇಲ್ಲ. ಸರ್ಕಾರ ಎಲ್ಲಿವರೆಗೂ ಹೋಯಿತು ಅಂತೇಳಿದರೆ, ಕಡೆಗೆ BAMS ಆದವರಾದರೂ ಬನ್ನಿ, ಹೋಮಿಯೋಪತಿಯರಾದವರು ಬನ್ನಿ, ಒಂದು ಡಾಕ್ಟರ್ ಅಂತ ಬರೆದವರು ಬನ್ನಿ ಅಂತ ಹೇಳಲಿಕ್ಕೆ ಶುರು ಮಾಡಿ. ಅಷ್ಟು ಬೇಡಿಕೆ ಇದೆಯೋ ಅಥವಾ ಗ್ರಾಮೀಣ ಭಾಗದ ಜನರ ಸಮಸ್ಯೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ವೋ, ಇದು ನನಗೆ ಅರ್ಥ ಆಗಲಿಲ್ಲ. ಡಾಕ್ಟರ್ಗಳ ಮೇಲೆ ಆವಾಗ ಆಗತಕ್ಕಂಥ ಹಲ್ಲೆಗಳಿರ್ಬೋದು, ಅಥವಾ ಅವರ ಪ್ರಾಕ್ಟೀಸ್ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಇರ್ಬೋದು, ಅಥವಾ ಡಾಕ್ಟರ್ಗಳಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥದ್ದು ಇರ್ಬೋದು, ಡಾಕ್ಟರ್ಗಳನ್ನು ಹದ್ದುಬಸ್ತಲ್ಲಿ ಇಡಲಿಕ್ಕೆ ಕಾನೂನುಗಳನ್ನು ತರ್ತಕ್ಕಂಥದ್ದು ಇರ್ಬೋದು. ಇದು ಎಲ್ಲವೂ ಸಮಾಜದ ಯಾರೋ ಒಬ್ಬರು ಮಾಡಿದ್ದಕ್ಕೆ ತರ್ತಕ್ಕಂಥದ್ದು ನಾವು ಅನೇಕ ಬಾರಿ ಕಾಣ್ತೇವೆ. KPME ಆ್ಯಕ್ಟ್ ಬಂದಾಗ ಅದನ್ನು ವಿರೋಧಿಸಿದವರಲ್ಲಿ ನಾನು ಒಬ್ಬ. ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರಾಗಿದ್ದರು, ನಾನು ಸರ್ಕಾರದ ಮುಖ್ಯ ಸಚೇತಕನಾಗಿದ್ದೆ. ನಾನು KPME ಆ್ಯಕ್ಟನ್ನು ಅದರ ಸಮಗ್ರ ಬದಲಾವಣೆ ಮಾಡಬೇಕು, ಆ್ಯಸ್ ಇಟ್ ಈಸ್ ನೀವು ತಂದದನ್ನು ಅದನ್ನು ಪಾಸ್ ಮಾಡಬಾರ್ದು ಅಂತ ಹೇಳಿ ಜಂಟಿ ಸಮಿತಿಗೆ ಒಪ್ಪಿಸಿ, ಆ ಸಮಿತಿಯ ಒಬ್ಬ ಸದಸ್ಯನಾಗಿ ನಾನೇ ಹೋಗಿ ವೈದ್ಯರುಗಳನ್ನು ಎಲ್ಲಿಯೋ ನೋವು ಮಾಡ್ತಕ್ಕಂಥ ಕೆಲಸ ಮಾಡುವುದಕ್ಕೆ ನಾವು ಸಮ್ಮತಿಸಬಾರ್ದು ಅಂತ ಹೇಳ್ತಕ್ಕಂಥದ್ದಲ್ಲಿ ನಾನು ಒಬ್ಬ. ಆದರೆ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ, ನೀವು ಯಾವ ಒಂದು ಊರಿಗೆ ಹೋದರೆ ಅಲ್ಲಿ ಒಬ್ಬ 4-5 ನಕಲಿ ವೈದ್ಯರು ಇದ್ದೇ ಇರ್ತಾರೆ, ನಾಟಿ ವೈದ್ಯರು ಅಂತ ಇರ್ತಾರೆ. ನಮ್ಮಲ್ಲಿ ಬಹಳಷ್ಟು ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಇದ್ದೇ ಇದೆ. ಅದು ಹೋಮಿಯೋಪತಿ ಇರ್ಬೋದು, ನಾಟಿ ಮದ್ದೆ ಇರ್ಬೋದು. ಹಾವು ಕಚ್ಚಿದ್ರು ಅವನು ಮದ್ದು ಕೊಡೋದು, ಅವನು ಡಾಕ್ಟ್ರನ್ನು. ಇದು ಸಿಕ್ಕಿದವರೆಲ್ಲ ಡಾಕ್ಟ್ರುಗಳಾಗೋದು. ಮೊನ್ನೆ ನಮ್ಮ ಆರೋಗ್ಯ ಸಚಿವರು ಡಾಕ್ಟರ್ಸ್ಗಳ ಬಗ್ಗೆ, ಈ ಗೌರ್ಮೆಂಟ್ ಸರ್ವಿಸಲ್ಲಿ ಇರುವಂಥ ಡಾಕ್ಟರ್ಗಳಿಗೆ ವರ್ಗಾವಣೆ ಮಾಡುವುದರ ಬಗ್ಗೆ, ಕೌನ್ಸಿಲಿಂಗ್ ಬಗ್ಗೆ ಒಂದು ಬಿಲ್ಲನ್ನು ತಂದರು. ನಾವೆಲ್ಲ ಬಿಲ್ ಮೇಲೆ ಮಾತಾಡಿದೆವು. ನಾನು ಹೇಳಿದೆ, ಡಾಕ್ಟರ್ಗಳು ಇವತ್ತು ನಕಲಿ ವೈದ್ಯರನ್ನ ಹಾವಳಿಗಳಾಗ್ತಾ ಇದ್ದೇವೆ, ನಕಲಿ ವೈದ್ಯರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏನಾದರೂ ಅನಾಹುತ ಆದರೆ ಎಲ್ಲ ವೈದ್ಯ ಕುಟುಂಬಕ್ಕೇ ಅದು ಬಂದು ಬಿಡ್ತದೆ. ಹಾಗಾಗಿ ನಕಲಿ ವೈದ್ಯರುಗಳನ್ನ ಬಗ್ಗೆ ಸರ್ಕಾರ ತೀಕ್ಷ್ಣವಾಗಿರ್ತಕ್ಕಂಥ ಕ್ರಮ ತಗೊಳ್ಬೇಕು, ಅವರ ಬಗ್ಗೆ ಬೇಕಾದ ತಗೊಳ್ಬೇಕು. ಹಾಗೆ ಕೆಲವರು ಹೇಳಿ, ಇಲ್ಲ ಅವರು ಅಂಥ ಮಾಡುವವರು ಇಂಥ ಮಾಡೋದು. ನೋ, ದೇ ಶುಡ್ ಬಿ, ಅವರು ಏನು ನಮ್ಮ ಮೆಡಿಕಲ್ ಸಿಸ್ಟಮ್ ಇದೆ, ಏನು ಅದಕ್ಕೆ ಬೇಕಾದಂಥ ಶಿಕ್ಷಣ ಪಡೆಯಬೇಕು, ಅದರಲ್ಲಿ ಪರಿಣತರಾದವರನ್ನೇ ನಾವು ಮಾಡಬೇಕು ಹೊರತು ಅಂಥವರನ್ನು ಎಲ್ಲಿಯೂ ಪುಷ್ಟೀಕರಣ ಮಾಡಲಿಕ್ಕೆ ಬರೋದಿಲ್ಲ ಅಂತ ಮಾತನ್ನು ಕೂಡ ನಾವು ಹೇಳಿದ್ದೇವೆ. ಇವತ್ತು ಫ್ಯಾಮಿಲಿ ಡಾಕ್ಟರ್ಸ್ಗಳು ತಮ್ಮದೇ ಆದಂಥ ಹೇಳಿದರು, ಅವರಿಗೆ 8 ಗಂಟೆಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಪ್ರಾಕ್ಟೀಸ್ಗಳು ಜಾಸ್ತಿ ಆಗಿದ್ದಾವೆ. ಈಗ ದೊಡ್ಡ ದೊಡ್ಡ ಡಾಕ್ಟರ್ಗಳು ಸ್ಪೆಷಲಿಸ್ಟ್ ಬಂದಿರ್ಬೋದು, ಆದರೆ ಬೇಸಿಕ್ಕಾಗಿ ಈ ಸಮಾಜದ ಆರೋಗ್ಯ ರಕ್ಷಣೆ ಮಾಡುವುದರಲ್ಲಿ ಸರ್ಕಾರದ ವೈದ್ಯರುಗಳು ಒಂದು ಕಡೆ ಆದರೆ, ಫ್ಯಾಮಿಲಿ ಡಾಕ್ಟರ್ಸ್ಗಳು ಅಲ್ಲಲ್ಲಿ ಏನು ಕ್ಲಿನಿಕ್ಗಳನ್ನು ಮಾಡಿ ಗ್ರಾಮಾಂತರ ಭಾಗದಲ್ಲಿ ಸೇವೆ ಕೊಡ್ತಾರೆ, ಅವರ ಸೇವೆನೇ ಇವತ್ತು ಇಡೀ ರಾಜ್ಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಸರ್ಕಾರ ಅದನ್ನು ಕ್ಯಾಟರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಒಳ್ಳೆ ವೈದ್ಯ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟ್ರಾಗಿ ಬಂದರೂ ಜನ ಹೋಗೋದು ಮಾತ್ರ ಖಾಸಗಿ ವೈದ್ಯ ಯಾರಿರ್ತಾರೆ, ಆ ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ, ಅವರ ಮೇಲೆ ಹೋಗ್ತಾರೆ. ಯಾಕೆಂದರೆ ಅವರು ಸಮಾಜದ ಕಾನ್ಫಿಡೆನ್ಸನ್ನು, ಆ ಫ್ಯಾಮಿಲಿ ಜನರ ಕಾನ್ಫಿಡೆನ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ.
ನನ್ನ ಹತ್ರ ಮೊನ್ನೆ ಒಂದು ವಕೀಲರ ಡಾಕ್ಟ್ರುಗಳ ಒಂದು ದೊಡ್ಡ ಒಂದು ಸಮೂಹನೇ ಬಂದಿತ್ತು, ಡೆಲಿಗೇಷನ್ ಬಂದಿತ್ತು. ಅವ್ರು ಏನು ಹೇಳಿದರು ಅಂದರೆ, ಒಬ್ಬ ನ್ಯೂರಾಲಜಿಸ್ಟ್, ನಿಮ್ಮ ನೆಫ್ರಾಲಜಿಸ್ಟ್ ಅವರು, ಅವರೆಲ್ಲ ಬಂದಿದ್ರು. ಬಂದವರು ಏನು ಹೇಳಿದರು ಅಂದರೆ, ಈಗ ನಾನು ಇವತ್ತು ಮಂಗಳೂರಲ್ಲಿ ಇದ್ದೀನಿ, ನನ್ನನ್ನು ತೆಗೆದು ಕೋಲಾರಕ್ಕೋ ಚಿತ್ರದುರ್ಗಕ್ಕೋ ಹಾಕಿದರೆ ನನಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ, ಐ ಕೆನಾಟ್ ಗಿವ್ ಮೈ ಬೆಸ್ಟ್ ಸರ್ವಿಸ್ ಟು ದಿ ಪೇಷಂಟ್ ಅಂತ ಹೇಳಿದರು. ಯಾಕೆ ಅಂತೇಳಿ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಇಫ್ ಐ ಗೋ ದೇರ್ ದೇ ಮೇ ನಾಟ್ ಟ್ರಸ್ಟ್ ಮೀ. ಒನ್, ಐ ಶುಡ್ ಗೆಟ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಪೇಷಂಟ್. ನನಗೂ ಆ ಪೇಷಂಟಿಗೂ ಕಾನ್ಫಿಡೆನ್ಸ್ ಇರಬೇಕು. ಆ ಪೇಷಂಟಿನ ಕಾನ್ಫಿಡೆನ್ಸು, ಅಥವಾ ಅಲ್ಲಿ 10 ಜನ ಇವರು ಬೆಸ್ಟ್ ಡಾಕ್ಟ್ರು, ಇವರಲ್ಲಿ ಹೋದರೆ ಆಪರೇಷನ್ ಸಕ್ಸಸ್ಫುಲ್ ಆಗ್ತದೆ, ಇವರಲ್ಲಿ ಹೋದರೆ ಕಡಿಮೆ ಖರ್ಚಿನಲ್ಲಿ ಆಗ್ತದೆ, ಇವರಲ್ಲಿ ಹೋದರೆ ನೋವು ಕಡಿಮೆ ಇರ್ತದೆ, ಇವತ್ತು ಕೋರ್ನಲ್ಲಿ ಇವತ್ತು ಹತ್ರ ಹೋದರೆ 3 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ, ಇವರೇ ಹೋದರೆ 1 ತಿಂಗಳು ಇಟ್ಕೊಳ್ತಾರೆ ಅಂತ ಹೇಳುವ ಅದರ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸನ್ನು ನಾನು ಬಿಲ್ಡಪ್ ಮಾಡಬೇಕು ಅಂತ ಮಾತನಾಡಿ. ಹಾಗಾಗಿ ಡಾಕ್ಟ್ರುಗಳು ಅಂದರೆ ಬರೇ ಮದ್ದು ಕೊಡುವುದು ಮಾತ್ರ ಅಲ್ಲ, ಅಲ್ಲಿಗೆ ಮುಗಿಯಲಿಲ್ಲ. ಡಾಕ್ಟರ್ ಹ್ಯಾಸ್ ಟು ಗಿವ್ ಎ ಸ್ಮೈಲಿಂಗ್ ಫೇಸ್, ಸ್ಮೈಲಿಂಗ್ ಡಿಸ್ಕಷನ್ ಆ್ಯಂಡ್ ಗೆಟ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ಮೌತ್ ಆಫ್ ದಿ ಪೇಷಂಟ್ ಈಸ್ ಆಲ್ಸೋ ಎನ್ ಆರ್ಟ್ ಆಫ್ ಎ ಡಾಕ್ಟರ್. ಅದು ನಾನು ಭಾವಿಸ್ಕೊಳ್ತೇನೆ. ವೈದ್ಯರು ಬರೇ ಅಂತ ಕೊಡ್ದುಕೊಂಡು ಹೀಗೆ ಹಾಕಿಕೊಟ್ರೆ ಯು ಆರ್ ನಾಟ್ ಎಂಡೆಡ್ ವಿತ್ ಯುವರ್ ಡ್ಯೂಟೀಸ್. ಡಾಕ್ಟರ್ ಶುಡ್ ಹ್ಯಾವ್ ಎ ಪೇಷನ್ಸ್ ಟು ಹಿಯರ್ ಆ್ಯಂಡ್ ಗೆಟ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ಮೌತ್ ಆಫ್ ದಿ ಪೇಷಂಟ್. ನಾನು ವಕೀಲನಾಗಿದ್ದುಕೊಂಡು ನಾನು ಹಾಗೆ ಮಾಡ್ತೀನಿ. ನಾವು ಸುಳ್ಳು ಹೇಳಲಿಕ್ಕೆ ಯಾರಾದರೂ ಒಬ್ಬ ಸಾಕ್ಷಿ ಬಂದುಬಿಟ್ರೆ ಅವನಿಗೆ ಹೇಗೆ ಸದ್ಯ ಬಡಿಬೇಕೋ ಅದೆಲ್ಲ ಕೇಳ್ತೀವಿ. ನಿನ್ನ ಅಜ್ಜ ಎಲ್ಲಿ, ನಮ್ಮ ಮನೆ ಎಲ್ಲಿ, ಹೋಗಿದ್ದೀನಿ, ಬಂದದೆಲ್ಲಿ, ಲಾಸ್ಟಿಗೆ ಇಳಿದದೆ ಎಲ್ಲಿ ಅಂತ. ಇಳಿದಾಗ ಹೋಗಿದ್ದು ಆಗಿದ್ದೆಲ್ಲ ಕೇಳಿದ್ರೆ ಹೌದು ಅಂತೇಳಿ ಸಿದು ಹೋಗಿಬಿಡ್ತಾನೆ ಮನೆಗೆ. ನಾನು ಮತ್ತೆ ನೋಡಲೇ ಇಲ್ಲ ಅಂತ ಮನೆಗೆ ಹೋಗಿ ಹೇಳ್ತಾನೆ. ಸುಳ್ಳು ಹೇಳಲಿಕ್ಕೆ ಬಂದರೆ ಆಗೋದು. ಹಾಗಾಗಿ ಟು ಗೆಟ್ ದಿ ಟ್ರೂತ್ ಫ್ರಮ್ ದಿ ಮೌತ್ ಆಫ್ ದಿ ಡಾಕ್ಟರ್, ನೀವು ಟು ಗೆಟ್ ಎನ್ ಇನ್ಫಾರ್ಮೇಷನು ಪೇಷಂಟ್ ಇದ್ದು ತಗೊಳ್ಳೋದು, ಅದು ಒಂದು ದೊಡ್ಡ ಆರ್ಟ್, ಕಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಹಿಸ್ಟ್ರಿ ಟೇಕಿಂಗ್. ಹಾಗಾಗಿ ನಿಮಗೆ ದೊಡ್ಡ ಜವಾಬ್ದಾರಿ ಸಮಾಜದಲ್ಲಿ ಇದೆ. ನಿಮಗೆ ಸಮಸ್ಯೆಗಳು ಇರ್ಬೋದು. ಭಾಳ ರೂರಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸುಲಭ ಇಲ್ಲ. ದಿವಸಕ್ಕೆ 30, 40, 50, 60 ಪೇಷಂಟ್ಗಳು ಬರ್ತಾರೆ, ಬರಲೇಬೇಕು. ಬೆಳಿಗ್ಗೆ ಮತ್ತು ರಾತ್ರಿ ಬರ್ತಾರೆ, ಮಧ್ಯಕ್ಕೆ ಮತ್ತೆ ವಿಸಿಟ್ಗಳು ಇರ್ತವೆ. ಇದೆಲ್ಲ ಕೂಡಿಕೊಂಡು ನೀವೊಂದು ಕೊಡುವಂಥ ಸೇವೆ ಅದು ನಿಜವಾಗಿಯೂ ಅತ್ಯುತ್ತಮವಾದ ಸೇವೆ. ನಿಮ್ಮ ಸೇವೆಗೆ ನಾನು ಕೂಡ ಶಬಾಸ್ ಹೇಳಿ ನಿಮ್ಮ ಸೇವೆ ಇನ್ನೂ ಮುಂದುವರಿಯಲಿ ಅಂತ ನಾನು ಆಶೆಯನ್ನು ವ್ಯಕ್ತಪಡಿಸುತ್ತಾ, ನೂತನ ಡಾಕ್ಟ್ರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಜಿ ಕೆ ಭಟ್ರು ಹೇಳಿದರು, ಇಲ್ಲಿಂದ ಅಲ್ಲಿಗೆ ಚೆಸ್ ಆಡಿದಾಗೆ, ಒಂದು ಇಲ್ಲಿ ಹಿಡಿದು ಒಂದು ಇಲ್ಲಿ ಇಡೋದು, ಹೋಯಿತು ಅಂತಾದರೆ ಮಧ್ಯದಲ್ಲಿ ಇನ್ನೊಂದು ಹಾಕೋದು. ಹಾಗಾಗಿ ಡಾಕ್ಟ್ರು ಇವತ್ತು ತಮ್ಮ 76 ವರ್ಷ ಅಂತ ಹೇಳಿದ್ರಲ್ಲ, 80 ವರ್ಷ ವಯಸ್ಸಿನಲ್ಲಿಯೂ ಈ ಒಂದು ಫ್ಯಾಮಿಲಿ ಡಾಕ್ಟರ್ಸ್ ಅವರ ಸಂಘಟನೆಯ ಅಧ್ಯಕ್ಷರಾಗಿ ಒಪ್ಪಿ ಅಧಿಕಾರವನ್ನು ಸ್ವೀಕಾರ ಮಾಡಿ, ಈ ಸಂಘಟನೆ ಇದು ಎಲ್ಲ ವೈದ್ಯರ ರಕ್ಷಣೆಗಾಗಿ, ಎಲ್ಲ ವೈದ್ಯರ ಬೆಳವಣಿಗೆಗಾಗಿ, ಹೊಸ ಬರತಕ್ಕಂಥ ವೈದ್ಯರುಗಳಿಗೆ ರಕ್ಷಣೆ ಕೊಡಲಿಕ್ಕೆ ಇರುವಂಥ ಸಂಘಟನೆ ಅಂಥೇಳಿ ಅವರು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಪೂಜಾರಿಯವರಂತೂ ಎಷ್ಟು ವೈದ್ಯರು ಮದ್ದು ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಮಾತಾಡ್ತಾ ಇದ್ರು. ನನಗೆ ವಾಟ್ಸಪ್ಪಲ್ಲಿ ಸಿಗುವುದಪ್ಪ, ಅವರು ಮಾತಾಡಲಿಕ್ಕೆ ಶುರು ಮಾಡಿದರೆ ಮೈಕ್ ಮುಂದೆ ಅವ್ರ ಹಿಂದೆ. ಅವ್ರು ಬಿಡಲಿಲ್ಲಲ್ಲ, ಒಳ್ಳೆಯದೇ. ಮೈಕ್ ಮುಂದೆ, ಅದು ಪ್ರಾರ್ಥನೆಯಲ್ಲೇ ಗೊತ್ತಾಯಿತು ಮೈಕ್ ಹೇಗೆ ಹೋಗ್ತದೆ ಅಂತ. ಹಾಗಾಗಿ ಅವರು ಕೂಡ 1 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ್ದಾರೆ. ಮುಂದಕ್ಕೂ ಅವರಿಗೆ ಅವಕಾಶಗಳು ಮತ್ತೆ ಬರ್ತವೆ. ಇನ್ನು ಜಿ ಕೆ ಭಟ್ರವರು ಫೋನ್ ನಂಬರ್ ಒಂದು ಕೊಡಬಾರ್ದು ನೀವು ಅವರಿಗೆ. ಫೋನ್ ಕೊಟ್ಟರೆ ಬೆಳಿಗ್ಗೆ 4, ಸಂಜೆ 4, ನಾನು ಇಲ್ಲಿ ನಿಲ್ತೇನೆ, ಇಲ್ಲಿ ಬನ್ನಿ, ಕೆಳಗಿಳಿತೇನೆ, ಅಲ್ಲಿ ಇರಿ. ನಾನು ಬೇಡ ಸರ್ ಡಾಕ್ಟ್ರೆ ನೀವು ಮೇಲೆ ಇರಿ. ಇಲ್ಲ, ನಾನು ಬಾಗಿಲ ಹತ್ರನೇ ಕಾಯ್ತಾ ಇದ್ದೇನೆ ಅಂತ. ಬಂದು ಇಳಿಬೇಕಾದ್ರೆ ಡೋರ್ ಇಳಿಲಿಕ್ಕೆ ರೆಡಿ ಇದ್ದೇನೆ, ಅಲ್ಲಿ ಬಂದು. ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದಿ ಕಮಿಟ್ಮೆಂಟ್, ಎಷ್ಟು ಬದ್ಧತೆ ಇದೆ ಅಂತ. ಪ್ರಾಮಾಣಿಕವಾಗಿ ಅವ್ರ ಮನಸ್ಸಿನಲ್ಲಿ ಏನೂ ಇರಲಿಕ್ಕಿಲ್ಲ. ಈ ಮೇ ಬಿ ಜಸ್ಟ್ ಲೈಕ್ ಎ ಚೈಲ್ಡ್, ಇನ್ನೋಸೆಂಟ್ ಅಂತ ಹೇಳ್ಬೋದು, ಮೈನರ್ ಅಂತ ಹೇಳ್ಬೋದು. ಬಟ್ ಅಷ್ಟು ಒಂದು
ಒಳ್ಳೆ ಮನಸ್ಸಿನಿಂದ ಸೇವೆ ಮಾಡ್ತಕ್ಕಂಥವರು ಈ ಒಂದು ಸಂಘಟನೆಯಲ್ಲಿ ಇರುವುದೇ 23 ವರ್ಷಗಳಿಂದ ಯಾವುದೇ ಗಲಾಟೆ ಆಗಲಿಲ್ಲ. ನಾವು ರಾಜಕಾರಣಿಗಳಾದರೆ ಕಬಡ್ಡಿ ಹೇಳಿದ ಹಾಗೆ, ಕಬಡ್ಡಿ ರೈಡಿಗೆ ಬಂದ ಅಂತ ಹೇಳಿದ್ರೆ ಹೇಳಿದಾಯಿತು, ನಮ್ಮದು ರೈಡಿಗೆ ಬರೋವರೇ ಕಾಯೋದು, ಯಾರು ಬರ್ತಾರೆ ಕಾಲೇ ಎಳೆಯೋದು ಮತ್ತೆ. ಹಾಗಾಗಿ ನಾವು ನಿಮ್ಮಲ್ಲಿ ಕಬಡ್ಡಿ ಆಟ ಆಗಲಿಲ್ಲ. ಹಾಗಾಗಿ ನಿಮಗೆ ಯಾರಿಗೂ ಸ್ವಾರ್ಥ ಇಲ್ಲ. ಯುವರ್ ಕಮಿಟ್ಮೆಂಟ್ ಈಸ್ ಓನ್ಲಿ ಟು ಬ್ರಿಂಗ್ ಬ್ಯಾಕ್ ಆರ್ ಗ್ಲೋರಿ ಆಫ್ ದಿ ಆರ್ಗನೈಸೇಷನ್, to just to protect your rights and give protection to others, and that is why you are going to doing all these things in the association. I wish the newly elected president all the best, and secretary, you said that passbook is there, checkbook is required later on. First when the passbook is there, then next is checkbook. Passbook ಅಲ್ಲಿ ಎಷ್ಟು ಇದೆ ಅಂತ ಗೊತ್ತಾದರೆ ಚೆಕ್ ಬುಕ್ ಬರೀಲಿಕ್ಕಾಗತ್ತೆ. So you don't worry about it. Mr. Pujari will definitely hand over to you in the later due course. ಹಾಗಾಗಿ ನಿಮಗೆ ನಾನು ಶುಭ ಕೋರ್ತೇನೆ. ಕುಲಾಲ್ ಅವರು ಒಳ್ಳೆಯ ಒಬ್ಬ ನಾಯಕ, ಸಾಮಾಜಿಕ ನ್ಯಾಯ ಕೂಡ. ಅವರು ಯಾವಾಗ ಮದ್ದು ಕೊಡ್ತಾರೋ ಯಾವಾಗ ಸುತ್ತಾಡ್ತಾರೋ ಗೊತ್ತಿಲ್ಲ. ಅವ್ರ ಹತ್ರ ಎಷ್ಟು ಪೇಷೆಂಟ್ಗಳು ಹೋಗ್ಬೋದು, ಎಷ್ಟು ಪೇಷೆಂಟ್ಗಳು ಬರ್ಬೋದು ಗೊತ್ತಿಲ್ಲ, ಆದರೆ ಸಮಾಜದಲ್ಲಿ ಸುತ್ತಾಡ್ತಾ ಇರ್ತಾರೆ. ಹಾಗಾಗಿ ಡಾಕ್ಟ್ರುಗಳ ಹೆಸರು ಮೇಲೆ ಮೇಲೆ ಕೊಂಡೋಗ್ತಾ ಇರ್ತಾರೆ. ಆ ಪ್ರಶಸ್ತಿ ಈ ಪ್ರಶಸ್ತಿ ಎಲ್ಲದಕ್ಕೂ ಬಾಧ್ಯರೇ ಅವರು. ಹಾಗಾಗಿ ಅವರ ಕೆಲಸ ಸತತವಾಗಿರ್ತಕ್ಕಂಥ ಪರಿಶ್ರಮ, ಬರೇ ವೃತ್ತಿ ಮತ್ತು ಮಾತ್ರ ಅಲ್ಲ, ಸಮಾಜ ಕೂಡ ನನ್ನದು ಅಂತ ಹೇಳೋ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ, ಅದು ಕೆಲವರಾದರೂ ಮಾಡಲೇಬೇಕಾಗ್ತದೆ. ವೃತ್ತಿಯಲ್ಲಿ ಗೌರವವನ್ನು, ವೃತ್ತಿಯ ಪಾವಿತ್ರತೆಯನ್ನು ಕಾಪಾಡೋದ್ರ ಜೊತೆಗೆ ತಮ್ಮದೇ ಆದಂಥ ಸೇವೆಯನ್ನು ಮಾಡಲಿಕ್ಕೆ ನಿಮಗೆಲ್ರಿಗೂ ನಾನು ಮತ್ತೊಮ್ಮೆ ಶುಭವನ್ನು ಕೋರಿ, ನಿಮ್ಮ ಒಳ್ಳೆಯದಾಗಲಿ. ಫ್ಯಾಮಿಲಿ ಡಾಕ್ಟರ್ಸ್ಗಳಿಗೆ ಏನಾದರೂ ತೊಂದರೆಗಳಿದ್ದರೆ, ನಿಮಗೇನಾದರೂ ಸರ್ಕಾರದಿಂದ ನೀವು ಏನಾದರೂ ಬಯಸುವುದಿದ್ದರೆ, ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ನಿಲ್ಲಕ್ಕೆ ತಯಾರಿದ್ದೇನೆ ಮತ್ತು ನಿಮ್ಮ ಪರವಾಗಿ ಆವಾಗಲೂ ಮಾತಾಡಿದ್ದೇನೆ, ಇವಾಗಲೂ ಮಾತಾಡ್ತೇನೆ, ಮುಂದಕ್ಕೂ ಮಾತಾಡ್ತೇನೆ. ಡಾಕ್ಟರ್ ಭಗವಾನ್ ಅವ್ರು ನೋಡಿ ಇಲ್ಲಿ ಕೂತಿದ್ದಾರೆ, ಅವನು ವಲೆನ್ಸಿಯಾದಲ್ಲಿ ಇದ್ದರು. ಪೇಷೆಂಟ್ಗಳು ಬಂದ ಅಲ್ಪ ಎಲ್ಲಿವರೆಗೆ, ವಲೆನ್ಸಿಯಾ ಸರ್ಕಲ್ವರೆಗೆ ಇತ್ತು ಒಂದು ಕಾಲದಲ್ಲಿ. ಅವರ ಅಲ್ಲಿ ವಲೆನ್ಸಿಯಾ ಚರ್ಚಿನ ಹತ್ರ ಕ್ಲಿನಿಕ್ ಇದೆ ತಾನೆ, ಅಲ್ಲಿಂದ ಅಲ್ಲಿವರೆಗಿತ್ತು, ಇಲ್ಲಿ ಸರ್ಕಲ್ವರೆಗೆ. ಅಂಥ ಡಾಕ್ಟರ್ಗಳು ಭಾಳಷ್ಟು ಜನ ಇದ್ದಾರೆ. ಭಾಳಷ್ಟು ಜನ ಜನರಲ್ ಪ್ರಾಕ್ಟೀಸ್ ಮಾಡಿಯೇ ಭಾಳಷ್ಟು ದೊಡ್ಡ ಡಾಕ್ಟರ್ ಆಗಿದ್ದು ಉಂಟು. ಯಾವುದರಲ್ಲಿ ಅಂತ ನಿಮ್ಗೆ ಗೊತ್ತಾಯಿತು. ಭಾಳ ದೊಡ್ಡ ಸಂಪಾದನೆ ಮಾಡಿದ್ದೂ ಇದೆ. ಅದು ಜಸ್ಟ್ ಬಿಕಾಸ್ ದೇರ್ ಕಮಿಟ್ಮೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. ನೀವು ಕೂಡ ನಿಮ್ಮ ಪ್ರೊಫೆಷನಲ್ಲಿ ಕಮಿಟ್ಮೆಂಟ್ ಇಟ್ಟುಕೊಂಡು ಹಾರ್ಡ್ ವರ್ಕ್ ಮಾಡಿದರೆ ಸ್ಕೈ ಈಸ್ ಯುವರ್ ಲಿಮಿಟ್ ಅಂತ ಮಾತನ್ನು ಹೇಳಿ, ಜಸ್ಟ್ ಬಿಕಾಸ್ ಯು ಆರ್ ಎ ಫ್ಯಾಮಿಲಿ ಡಾಕ್ಟರ್ ಯು ಕೆನಾಟ್ ಬಿ ನೆಗ್ಲೆಕ್ಟೆಡ್. ದೊಡ್ಡ ಸ್ಪೆಷಲಿಸ್ಟ್ ಆಗಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಧರ್ಮಪತ್ನಿ ಕೂಡ ಸ್ಪೆಷಲಿಸ್ಟೇ. ಎಷ್ಟು ಅರ್ನ್ ಮಾಡ್ತಾರೆ ಅಂತ ನನಗೆ ಮಾತ್ರ ಗೊತ್ತು. ಹಾಗಾಗಿ ಅದರಲ್ಲಿ ಏನೂ ಆಗೋದಿಲ್ಲ. ಹಾಗಾಗಿ ಯು ಶುಡ್ ಹ್ಯಾವ್ ಎ ಪೀಸ್ ಆಫ್ ಮೈಂಡ್, ಆ್ಯಂಡ್ ವಾಟ್ ಎವರ್ ಯು ಆರ್ ಅರ್ನಿಂಗ್ ದಟ್ ಈಸ್ ಔಟ್ ಆಫ್ ಯುವರ್ ಕಮಿಟ್ಮೆಂಟ್ ಆ್ಯಂಡ್ ಹಾರ್ಡ್ ವರ್ಕ್ ಅಂತ ಹೇಳೋದು ಆದಾಗ ಮಾತ್ರ ಯು ವಿಲ್ ಗೆಟ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಯು ವಿಲ್ ಗೆಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ದಿ ಸೊಸೈಟಿ ಅಂತ ಹೇಳೋ ಮಾತನ್ನು ಹೇಳಿ ನಿಮಗೆ ಮತ್ತೊಮ್ಮೆ ಶುಭಾಶಯ ಹೇಳಿ, ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಜಿ ಕೆ ಭಟ್ರ ಅವರು ನನ್ನನ್ನು ಬಿಟ್ಟು ಕೊಡ್ತೇನೆ ಹೇಳಿದ್ದಾರೆ, ನೀವು ಮಾತಾಡಿದ ಕೂಡಲೇ ಹೋಗಿಬಿಡಿ ಅಂತ. ಹಾಗಾಗಿ ನಾನು ಮೈಕ್ ಅವ್ರಿಗೆ ಕೊಡುವುದು, ಮುಂದೆ ನನಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಿಮಗೆ ಶುಭ ಕೋರಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಮಯದ ಅಭಾವ ಇದ್ದರೂ ಎಷ್ಟು ಚೆಂದ ಉದ್ಘಾಟನಾ ಭಾಷಣವನ್ನು ಮಾಡಿದ್ದು ಭಾಳ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಇನ್ನು ನನ್ನ ಕರ್ತವ್ಯದ ಬಗ್ಗೆ 25 ವರ್ಷದಿಂದ ನನಗೆ ಯಾರು ಸರ್ಟಿಫಿಕೇಟ್ ಕೊಟ್ಟವರು ಇಲ್ಲ. ನನಗೆ ಎಲ್ಲರೂ ಹೇಳೋದಿಲ್ಲ. ಇದು ಸರ್ಟಿಫಿಕೇಟ್ ಈಗಾಗಲೇ ಶಶಿಧರ ಪೊಯ್ಯತ್ತವೇಲು ಅದು ರೆಕಾರ್ಡ್ ಮಾಡಿದ್ದಾರೆ, ಅದೊಂದು ನನ್ನ ಪುಣ್ಯ. ಹಾಗಾಗಿ ಐವನ್ ಡಿಸೋಜರ್ ಅವರು ಕೊಟ್ಟಂಥ ಸರ್ಟಿಫಿಕೇಟ್ ನನಗೆ ಶಾಶ್ವತವಾಗಿ ಉಳಿತೇನೆ. ಇನ್ನು ಮುಂದೆಯೂ ಜೀವಿತಾವಧಿಯಲ್ಲಿ ನನ್ನಿಂದ ಸಾಧ್ಯ ಆದಷ್ಟು ಸೇವೆಯನ್ನು ಈ ಕುಟುಂಬ ವೈದ್ಯರ ಸಂಘಕ್ಕೆ ಮಾಡುವುದರ ಮೂಲಕ ನನ್ನ ಸಮಾಧಾನಕ್ಕೂ ನಾನು ದುಡಿತೇನೆ ಅಂತೇಳಿ ಹೇಳ್ತಾ ಇದ್ದೇನೆ. ಇನ್ನು ಇವತ್ತಿನ ಇಷ್ಟು ಚೆಂದವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಾ ಸರ್. ನಮ್ಮ ಒಂದು ಸ್ಮರಣಿಕೆಯನ್ನು ನಮ್ಮ ಡಾಕ್ಟರ್ ಸದಾಶಿವ ನಾಯರು ಅವರಿಗೆ ಕೊಡಬೇಕು ಅಂತೇಳಿ ಕೇಳಿಕೊಳ್ತೇನೆ.
ಸರಿ, ಇನ್ನೊಂದು ನಿಮ್ಮ ಹತ್ರ ಕಳಕಳಿಯ ವಿನಂತಿಗಳು. ಸದಾನಂದ ಶೆಟ್ಟರು ಇದ್ದಾರಲ್ಲ, ಹೋಟೆಲ್ ಕುಡ್ಲದವರು, ಅವರು ಕುಟುಂಬ ವೈದ್ಯರ ಸಂಘದಲ್ಲಿ ನಾನು ಭಾಗಿಯಾಗಲಿಕ್ಕೆ ಆಗಿ ಅಲ್ಲಿ ಜಿ ಕೆ ಭಟ್ರು, ಅಣ್ಣಯ್ಯ ಕುಲಾಲರು ಇವರೆಲ್ಲ ನನ್ನನ್ನು ಕಟ್ಟಿ ಹಾಕಿದರು. ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ. ನಾನೊಂದು ನಿಮ್ಮೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಂದಿದ್ದೇನೆ ಅಂತೇಳಿ ಹೋಗಲಿಕ್ಕೆ ಇದ್ದಾರೆ ಅವರು. ಆದರೆ ಇಲ್ಲಿ ಅದರಿಂದ ಮೊದಲೊಂದು ಮುಖ್ಯ ಇದು ಕೇವಲ ಇನ್ನು 5 ನಿಮಿಷ ನಮ್ಮ ಒಂದು ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರಿಗೆ ನ್ಯಾಷನಲ್ ಅವಾರ್ಡ್ ಡಾಕ್ಟರ್ ಬಿ ಸಿ ರಾವ್ ಸಿಕ್ಕಿದೆ. ಅದು ಒಂದು ಕಾರ್ಯಕ್ರಮವನ್ನು ನೀವು ನೆರವೇರಿಸಿಕೊಟ್ಟು ಮತ್ತು ಮುಂದಿನ ನನ್ನ ಶೇಖರ ಪೂಜಾರಿ ಅವರ ಮಾತುಗಳಿಗೆ ನೀವು ನಿಲ್ಲಬೇಕು ಅಂತೇಳಿ ನಾನು ಕೇಳಿಕೊಳ್ಳೋದಿಲ್ಲ. ಇನ್ನೊಂದು ಕಾರ್ಯಕ್ರಮಕ್ಕೆ ಕರೀತೇವೆ. ನೀವು ನಮ್ಮ ಕುಟುಂಬ ವೈದ್ಯರ ಸಂಘದ ಕಾರ್ಯಕ್ರಮಕ್ಕೆ ಸಾಧಾರಣ 15 ವರ್ಷದ ಮೊದಲು ಕದ್ರಿಯಲ್ಲಿ ನೀವು ಬಂದಿದ್ದೀರಿ. ಅದು ಈಗಲೂ ನನಗೆ ನೆನಪುಂಟು ನಮಗೆ. ಹಾಗಾಗಿ ಇದು 2ನೇ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಾ. FDA ಮೊನ್ನೆ ಕಾನ್ಫರೆನ್ಸ್ ಆಗ್ತಾರೆ ಹೇಳೋ ಕಾನ್ಫರೆನ್ಸ್ ನಾವು ಮಾಡಬೇಕು ಮಂಗಳೂರಲ್ಲಿ ಅಂತ ಹೇಳಿ ಆ ಒಂದು ಜವಾಬ್ದಾರಿ ತಗೊಂಡವರು. ಮತ್ತು ಪ್ರತಿ ವರ್ಷದಂತೆ ಒಬ್ಬ ಆ ಹಿರಿಯರಿಗೆ ಆ ವರ್ಷದ ಅಧ್ಯಕ್ಷತೆಯನ್ನು ಕೊಡ್ತೇವೆ. ಅದು ಅವರಿಗೆ ಲೋಡ್ ಅಂತಲ್ಲ. ನಮ್ಮಲ್ಲಿ ಸೆಕ್ರೆಟರಿ ಟ್ರೆಜರರ್ ಆಗಿ ಯಾರಾದರೂ ಒಬ್ಬರು ಸೀನಿಯರನ್ನು ಗುರುತಿಸಿ ಅವರಿಗೊಂದು ಗೌರವ ಕೊಟ್ಟು ಅವಾರ್ಡ್ ಕೊಟ್ಟು ಅವ್ರಿಗೆ ವೈದ್ಯರ ದಿನ 1 ವರ್ಷ ಕಾಲ ಅವರ ಗುರಿಕಾರಿಕೆಯಲ್ಲಿ ನಾವು ಇರಬೇಕು ಎನ್ನುವುದು, ಅವರ ಲೀಡರ್ಶಿಪ್ಪಲ್ಲಿ ನಾವು ಇರಬೇಕು ಎನ್ನುವುದು. ಇಲ್ಲಿ ಸನ್ಮಾನ ಮಾಡಿ ಮನೆ ಕಳಿಸೋದು ಮಾತ್ರ ಅಲ್ಲ. ನಾವು ಎಷ್ಟೊತ್ತರಿ ಸನ್ಮಾನ ಮಾಡೋದು ಯಾಕಂದರೆ ನನ್ನ ಯಾವ ಇರ್ಪೋಲೆ ಅಂತ ಹೇಳಲಿಕ್ಕೆ ಸನ್ಮಾನ ಮಾಡೋದು ಜಾಸ್ತಿ. ಬಟ್ ಪೊಳ್ನಾಯವರ ಆ ಒಂದು ಸಂಪ್ರದಾಯವನ್ನು ನಾವು ಇಲ್ಲಿ ತಂದಿದ್ದೇವೆ. ಯಾಕಂದರೆ ಪೊಳ್ನಾಯರಂಥ ಹಿರಿಯರು ಬೇಕಷ್ಟು ಜನ ಇದ್ದಾರೆ. ಅವರಿಗೆ 80 ವರ್ಷ. ಅವರು ನೆಕ್ಸ್ಟ್ ಟರ್ಮು JN ಭಟ್ ಇಲ್ಲೇ ಇದ್ದಾರೆ ಅಧ್ಯಕ್ಷ ಆಗಲಿಕ್ಕೆ. ಹಾಗೆ ತುಂಬ ಹಿರಿಯರುಗಳಿದ್ದಾರೆ. ಅವ್ರನ್ನೆಲ್ಲರೂ ಒಬ್ಬರೊಬ್ಬರನ್ನೇ ಕರ್ಕೊಂಡು ಬಂದು ಅಧ್ಯಕ್ಷರು ಮಾಡಿ 1 ವರ್ಷ ಅವರ ನೇತೃತ್ವದಲ್ಲಿ ನಾವು ದುಡಿಬೇಕು. ಆವಾಗ ಹಿರಿಯರ ಅನುಭವ ಸಿಗ್ತದೆ ಅನ್ನೋ ನೆಲೆಯಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ದು. ಈಗ ಅಧ್ಯಕ್ಷರ ಭಾಷಣಕ್ಕಾಗಿ ನೀವೆಲ್ಲ ನಿಂತು ಮಾತಾಡಿ ಸರ್. ಅವರ ಕ್ಲಿನಿಕಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಡ್ಯೂಟಿ ಡಾಕ್ಟ್ರಾಗಿ ಕೆಲಸ ಮಾಡಿದ್ದೇನೆ, ಅವರ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೇನೆ. ಅವರಿಂದ ENS ಹೇಗೆ ಎಕ್ಸಾಮ್ ಮಾಡಬೇಕು, CVS ಹೇಗೆ ಮಾಡಬೇಕು, RS ಹೇಗೆ ಮಾಡಬೇಕು, GIT ಹೇಗೆ ಮಾಡಬೇಕು, ಇದನ್ನೆಲ್ಲವನ್ನು ಕಲಿಸಿಕೊಟ್ಟವರು ಪೊಳ್ನಾಯ ಸರ್ ಅವರು. ಹಾಗಾಗಿ ಅವ್ರ ಮೇಲೆ ನನಗೊಂದು ಗೌರವ, ಪ್ರೀತಿ. ಪೊಳ್ನಾಯ ಸರ್ ಇಲ್ಲಿ ಮಾತಾಡಬೇಕು ಅಧ್ಯಕ್ಷ ಭಾಷಣ. ಎಲ್ಲ ಮಿತ್ರ ಬಾಂಧವರಿಗೆ ಶುಭ ಕೋರುತ್ತಾ, ನನಗೆ ಈ 80ನೇ ವರ್ಷದಲ್ಲಿ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದು ನಮ್ಮ JK ಭಟ್ರು ಮತ್ತು ಅಣ್ಣಯ್ಯ ಕುಲಾಲರ ಕಿತಾಪತಿ ಅಂತ ಹೇಳಲಿಕ್ಕೆ ನನಗೇನು ಸಂಕೋಚ ಇಲ್ಲ. ಒಮ್ಮೆ ರಿಟೈರ್ ಆಗುವ ಏನು ಬೇಡ ಅಂತ ಹೇಳಿಕೊಂಡು ಇದ್ದೆ. ಆದರೂ ಕೈಕಾಲು ಕಟ್ಟಿ ಹಾಕಿ ನೀವೇ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ವರ್ಷದ ಮಟ್ಟಿಗೆ ಏನಾದರೂ ಆದಷ್ಟು ಮುಂದೆ ಎಷ್ಟು ಹೋಗ್ತದೋ ಅವರಿದ್ದಾರೆ ನನಗೇನು ಪ್ರಾಬ್ಲಮ್ ಏನಿಲ್ಲ. ಕೆಲಸ ಅವರು ಮಾಡ್ತಾರೆ, ನನಗೊಂದು ಪಟ್ಟ ಮಾತ್ರ. ಹೋಗ್ತಾ ಈಗ ವಯಸ್ಸಾಗುವಾಗ ಹೋಗ್ತಾ ಹೋಗ್ತಾ ನನ್ನ ಅಣ್ಣಂದು ನನಗೂ ಮಾಸ್ಟಾಗಿದ್ದವ, ನನಗೆ ಈಗಲೂ ನೆನಪು. ಹೋಗ್ತಾ ಹೋಗ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂತ ನಾನು ಹಾಗೇನೆ ಕತ್ತೆ ಪಟ್ಟ ವಹಿಸಿಕೊಟ್ಟಿದ್ದಾರೆ ಅವರು. 1 ವರ್ಷದ ಮಟ್ಟಿಗೆ ಆದರೂ
ಅದೇ ರೀತಿ ಬಾಳ್ತೇನೆ, ಬಾಳ್ಬಹುದು ಅಂತ ಒಂದು ಧೈರ್ಯದಲ್ಲಿ ನಿಂತಿದ್ದೇನೆ. ನೋಡಬೇಕು, ಅದು ಸಹಕಾರ ಅವರದು ಯಾವಾಗಲೂ ಇರುತ್ತೆ, ಹೆಸರು ನನಗಿರುತ್ತೆ. ಆಮೇಲೆ ಇದರಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಏನಿಲ್ಲ. ಇನ್ನು ಕಾರ್ಯರೂಪಕ್ಕೆ ಮಾಡೋರು ಅವರೇ, ಎಲ್ಲ ಅರೇಂಜ್ ಮಾಡುವವರು ಅವರೇ. ನನಗೆ ಖಾಲಿ ಒಂದು ಹೆಸರು ಮಾತ್ರ, ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ವಹಿಸ್ಕೊಳ್ಬೇಕಷ್ಟೇ. ಆದರೆ ನಿಮ್ಮೆಲ್ಲರ ಸಹಕಾರವನ್ನು ಇನ್ನು 1 ವರ್ಷದ ಮಟ್ಟಿಗೆ ಕೋರ್ತಾ, ನಾನು ಹೆಚ್ಚು ಮಾತನಾಡಲಿಕ್ಕೇನು ಇಷ್ಟಪಡುವುದಿಲ್ಲ. ಅಂತೂ ನಿಮ್ಮ ಸದಾ ಆಶೀರ್ವಾದ, ಶುಭ ಹಾರೈಕೆ ನಮ್ಮ ಮೇಲೆ ಸದಾ ಇರಬೇಕು ಅಂತ ಹೇಳಿಕೊಂಡು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಣ್ಣಯ್ಯ ಕುಳಾಲ್ರ ನಾವು ಸನ್ಮಾನ ಮಾಡಿದ್ದಕ್ಕೆ ರಿಪ್ಲೈ ಕೊಡಲಿಲ್ಲ ಅವರು ಅಂತೇಳಿ ಕಾಣ್ತದೆ. ಮತ್ತು ಡಾಕ್ಟರ್ ಸದಾಶಿವ ನಾಯರು ಭಾಳ ಚಂದವಾಗಿ ಮಾತನಾಡಿದ್ದೀರಾ. ನಿಮಗೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಉಂಟೇ ಉಂಟು. ಕೆಲವು ನೀವು ಇಲ್ಲದಿದ್ದರೂ ನಾವು, ಅಂದರೆ ನೀವು ಉಳ್ಳಾಲದಿಂದ ಇಲ್ಲಿಗೆ ಬರಲಿಕ್ಕೆ ಕಷ್ಟ ಆದರೂ ಕೂಡ ನಾವು ಹೇಗಿದ್ದರೂ ಮುಂದುವರಿಸಿಕೊಂಡು ಹೋಗ್ತಾ ಇರ್ತೇವೆ. ಹಾಗೆ ಈಗ ಅದೇ ಕರೆಕ್ಟ್ ಕರೆಕ್ಟ್. ಇದೀಗ ಮ್ಯೂಸಿಕಲ್ ಚೇರ್ನ ಹಾಗೆ ಯೂಶ್ವಲಿ 3 ಚೇರ್ ಇದ್ರೆ 4 ಕ್ಯಾಂಡಿಡೇಟ್ ಇರ್ತಾರೆ. ಇದರಲ್ಲಿ 3 ಚೇರ್, ಅದರಲ್ಲಿ ಡಿಕ್ಲೇರ್ ಮಾಡಲಿಕ್ಕೆ ಏನಿಲ್ಲ. ಪ್ರೆಸಿಡೆಂಟ್ ಆಗಿ ಇವಾಗಲೇ ಸೆಲೆಕ್ಷನ್ ಆಗಿದೆ. ಇನ್ನು ಸೆಕ್ರೆಟರಿ, ಟ್ರೆಷರರ್, ಈ 3 ಜನ ಬಿಟ್ಟು ಬೇರೆ ಎಲ್ಲಿಗೂ ಹೋಗುವಾಗಿಲ್ಲ. ಸೊ ಇನ್ನು ಮುಂದಿನ 1 ವರ್ಷಕ್ಕೆ 25-26 ಮುಂದಿನ 1 ವರ್ಷಕ್ಕೆ ಟ್ರೆಷರರು ಅತಿ ಪ್ರಾಮುಖ್ಯವಾದ ಮನುಷ್ಯ, ಸಮಾಜಮುಖಿ ಕಾರ್ಯಕರ್ತ, ಸನ್ಮಾನ್ಯ ಅಣ್ಣಯ್ಯ ಕುಳಾಲರೇ ಆಗಬೇಕು ಅಂತ ನಾನು ಬಯಸ್ತೇನೆ. ಯಾರಾದರೂ ಒಬ್ಜೆಕ್ಷನ್ ಇದ್ದರೆ ಹೇಳ್ಬೋದು. ನನ್ನ ಎಲ್ಲ ಯಾವುದಕ್ಕೂ ರೆಡಿ ಇದ್ದಾರೆ. ಅವ್ರು ಏನು ಬೇಕಾದ್ರೆ ಕರೆಕ್ಟ್. ಅಂತ ನನಗೆ ಬೇಕು ನೀವಿಬ್ರು. ಯಾಕಂತ ಹೇಳಿದ್ರೆ ಕಿತಾಪತಿ ನಾನು ಶುರು ಹೇಳಿದ್ದೇನೆ, ನಿಮ್ಮಿಬ್ಬರ ಕಿತಾಪತಿ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಆದ ಕಾರಣ ಮುಂದಿನ ಸೆಕ್ರೆಟರಿ ಅಣ್ಣಯ್ಯ ಕುಳಾಲ್, ಸಾರಿ ಟ್ರೆಜರರ್. ಸೆಕ್ರೆಟರಿ ಹೇಗಾದರೂ ಇದ್ದಾರೆ. ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್. ಬೇರಾದರೂ ಚೇಂಜಸ್ ಅಂತೂ ಯಾರಾದರೂ ಒಂದೊಂದು ಹೆಸರಿದ್ರೆ ಹೇಳ್ಬೋದಲ್ಲ ಸಭೆಯಲ್ಲಿ, ಸಜೆಷನ್. ಹಾಗಾದರೆ ಮೆಂಬರ್ಸು ಎಲ್ಲ ಮೊದಲವರೇ ಕಂಟಿನ್ಯೂ ಆಗ್ತಾರೆ ಇನ್ನೊಂದು ವರ್ಷದ ಮಟ್ಟಿಗೆ. ಖಾಲಿ 3 ಚೇರ್ ಇದ್ದು ಮಾತ್ರ, ಮ್ಯೂಸಿಕಲ್ ಚೇರ್ ಅಷ್ಟೇ. ಅಣ್ಣಯ್ಯ ಕುಳಾಲ್ ಇದ್ದಾರಲ್ಲ, ಅಧ್ಯಕ್ಷರಾಗಿದ್ದವರು ಟ್ರೆಜರರ್ ಆಗಿ ಹೇಗೆ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಮಂತ್ರಿಗಳು, ಚೀಫ್ ಮಿನಿಸ್ಟರ್ ಆಗಿದ್ದವರು MLA ಆಗಿರುವುದಿಲ್ವ? ಮತ್ತೆ ಆಮೇಲೆ ಎಲ್ಲದರಲ್ಲಿಯೂ ಪ್ರಾವೀಣ್ಯತೆಯನ್ನು ಪಡ್ಕೊಳ್ಳೋದಂದರೆ ಒಂದು ಯಜಮಾನ ಆಗಬೇಕಾದ್ರೆ ಗುಡಿಸುವ ಕೆಲಸವೂ ಗೊತ್ತಬೇಕು ಅವನಿಗೆ. ಪ್ರತಿಯೊಂದು ಕೆಲಸವೂ ಅವನಿಗೆ ಗೊತ್ತಿದ್ದರೆ ಮಾತ್ರ ಒಂದು ಯಜಮಾನ. ಆದ ಕಾರಣ ಅಣ್ಣಯ್ಯ ಕುಳಾಲರು ಆ ಸ್ಟೇಟಸ್ಸಿಗೆ ಬೇಕಾಗಿ ಆಲೋಚನೆ ಮಾಡೋದು ಬೇಡ. ನಾವು ಪ್ರೆಸಿಡೆಂಟ್ ಅವರನ್ನೇ ಯಾವಾಗಲೂ ಮಾಡ್ಬೋದು, ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ನಾನೇ ಕಾರ್ಯದರ್ಶಿಯಾಗಿ ಯಾವಾಗಲೂ ಇರಬಹುದು, ಒಳ್ಳೆಯದಾಗೋದಿಲ್ಲ. ನಾವು ಪ್ರತಿ ವರ್ಷ ಇನ್ನು ಮುಂದೆ ಒಂದು ಸನ್ಮಾನ ಮಾಡೋದು, ಅಧ್ಯಕ್ಷರನ್ನು ಚೇಂಜ್ ಮಾಡೋದು. ಆದರೆ ಆ ಸನ್ಮಾನಕ್ಕೆ ಜನ ಯಾರು ಸಿಗ್ತಾರೆ ಅಂತೇಳಿ ದೇವರಿಗೆ ಗೊತ್ತು. ಬಹುಶಃ ಬರಲಿಕ್ಕಿಲ್ಲ. ನಾವು ಅಧ್ಯಕ್ಷರನ್ನು ಮಾಡ್ತೇವೆ ಅಂತ ಹೇಳಿದರೆ ಬರಲಿಕ್ಕಿಲ್ಲ. ಆದರೂ ಕೂಡ ನಮ್ಮ ಕುಟುಂಬ ವೈದ್ಯರ ಸಂಘ ಉಂಟಲ್ಲ, ಅದು ಖಂಡಿತ ಇನ್ನು ನಾವು ಇರುವಲ್ಲಿವರೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತೇಳಿ ಈ ಮೂಲಕ ನಾನು ಆಶ್ವಾಸನೆ ಕೊಡ್ತೇನೆ. ಮ್ಯಾಂಗ್ಳೂರು ತಾಲೂಕಿನಲ್ಲಿ ಹೆಚ್ಚು ಕಡಿಮೆ 100-150 ಜನ ಜನರಲ್ ಪ್ರಾಕ್ಟಿಷನರ್ ಇದ್ದಾರೆ. ಅದಕ್ಕೆ ಎಷ್ಟು ಸ್ಕೋಪ್ ಉಂಟು ಅಂತೇಳಿ ಇನ್ನು ಕೇವಲ ಒಂದು 4-5 ವರ್ಷದಲ್ಲಿ ಗೊತ್ತಾಗ್ತದೆ. ಈಗ ಎಲ್ಲ ಗೊತ್ತಾಗೋದಿಲ್ಲ. ಎಲ್ಲ ಸೂಪರ್ ಸ್ಪೆಷಾಲಿಟಿ. ಆರ್ಥೋಪೆಡಿಷನ್ ಅಂದರೆ ಬೆರಳಿಗೆ ಒಬ್ಬೊಂದೊಂದು, ಎಲುಬಿಗೊಂದೊಂದು, ಎಲ್ಲರೂ ಇದ್ದಾರೆ. ಇನ್ನು ಹಾಗೆ ಪ್ರತಿ ಫೀಲ್ಡಿನಲ್ಲಿ ಕೂಡ ಎಲ್ಲಿಯೂ ಈ ಮೆಡಿಕಲ್ ಕಾಲೇಜುಗಳಲ್ಲಿ ಜಾಬ್ ಅಂತ ಹೇಳೋದಿಲ್ಲ. ಹಾಗಾಗಿ ಇದೆಲ್ಲ ಇದ್ದದೆ ಸಮಸ್ಯೆಗಳು. ನಮ್ಮ ಕುಟುಂಬ ವೈದ್ಯರ ಪ್ರಾಮುಖ್ಯತೆಯನ್ನು ನಾವು ಇನ್ನೊಂದು ದಿವಸ ನಾವಾಗಿ ಏನು ಮಾತಾಡುವ. ಇನ್ನು ಮುಂದೆ ಅಣ್ಣಯ್ಯ ಕುಳಾಲರು ಒಂದೆರಡು ಮಾತಾಡಲಿಕ್ಕೆ ಉಂಟ. ನಿಮ್ಮ ರಿಪ್ಲೈ, ನಿಮ್ಮೊಂದು ಸನ್ಮಾನ ಪತ್ರ ಭಾಳ ಚಂದವಾಗಿ ನಾನು ಬರೆದಿದ್ದೇನೆ. ಓದಿ ಬಿಡಬೇಕಾ? 5 ನಿಮಿಷ ಓದಿ ಬಿಡಬೇಕಾ?
ನಮಗೆ ಟೈಮ್ ಉಂಟಲ್ಲ, ಭಾಳ ಬೇಗ ಆಯ್ತು, ಈಗ 9 ಗಂಟೆ ಆಗಲಿಲ್ಲ. ಆನಲ್ಲಿ ರಿಜಿಸ್ಟರ್ಡ್ ಮ್ಯಾಂಗ್ಳೂರು, ಕುಟುಂಬ ವೈದ್ಯರ ಸಂಘಟನೆ ರಿಜಿಸ್ಟರ್ಡ್ ಮಂಗಳೂರು, ಸನ್ಮಾನ್ಯ ಡಾ ಎಂ ಅಣ್ಣಯ್ಯ ಕುಲಾಲ್ ಉಳುತ್ತೂರು ಸನ್ಮಾನ ಪತ್ರ. ಸಮಾಜಮುಖಿ ವೈದ್ಯಕೀಯ ಸೇವೆ, ವೈದ್ಯಕೀಯ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕ, ಸಿಡಿಲಬ್ಬರದ ಸಂಘಟಕ, ನೇರ ಮಿಂಚಿನ ಮಾತು, ದಿಟ್ಟ ಸ್ಪಷ್ಟ ಬರಹ, ಸಾಮಾಜಿಕ ನ್ಯಾಯಕ್ಕಾಗಿ ಬಡಿದಾಟ ಮಾಡಬಲ್ಲ ವೈದ್ಯ ಎಂಬ ಖ್ಯಾತಿಯ ಡಾ ಕುಲಾಲ್ IMA ಕುಟುಂಬ ವೈದ್ಯರ ಸಂಘ, ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ, ಕನ್ನಡಕಟ್ಟೆ, ಸರ್ವಜ್ಞ ಸೆಕೆಂಡ್ ಒಪಿನಿಯನ್ ಸೆಂಟರ್, ವೈದ್ಯ ಬರಹಗಾರರ ಬಳಗ, ಯುವ ವೇದಿಕೆ ಸಹಿತ 100 ಸಂಘಟನೆಗಳ ಜೊತೆ ಸದ್ದಿಲ್ಲದೆ ದುಡಿಯುತ್ತಾ ತನು ಮನ ಧನಗಳ ಸಹಕಾರ ನೀಡುತ್ತಾ ಮುಗುಳು ನಗುತ್ತಾ ಸದ್ದಿಲ್ಲದೆ ಸುದ್ದಿಯಾದವರು. ನಾಡಿನ ಶ್ರೇಷ್ಠ ಪುರಸ್ಕಾರವಾದ ದೇವರಾಜ ಅರಸ್ ಪುರಸ್ಕಾರ, ರಾಜ್ಯ IMA, ರಾಜ್ಯ ಡಾಕ್ಟರ್ BC ರಾಯ್ ಪುರಸ್ಕಾರ, ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ, ಹೊಯ್ಸಳ ಪುರಸ್ಕಾರ, ಅಂತಾರಾಷ್ಟ್ರೀಯ ಆರ್ಯಭಟ ಪುರಸ್ಕಾರ, ಮಂಗಳೂರು IMAಯಿಂದ ಜೀವಮಾನ ಸಾಧನೆ ಪುರಸ್ಕಾರ ಸಹಿತ 100 ಗೌರವ ಪಡೆದಿರುವ ಇವರು ರಾಷ್ಟ್ರೀಯ ವೈದ್ಯರ ದಿನದ ಅಂಗವಾಗಿ ಡಾ BC ರಾಯ್ ರಾಷ್ಟ್ರ ಪುರಸ್ಕಾರವನ್ನು ಹೊಸ ದೆಹಲಿಯಲ್ಲಿ ಜುಲೈ 13ರಂದು ಕೇಂದ್ರ ಸರ್ಕಾರದ ಪ್ರತಿನಿಧಿಯವರ ಉಪಸ್ಥಿತಿಯಲ್ಲಿ ರಾಷ್ಟ್ರೀಯ IMA ನಾಯಕರ ಕೈಯಿಂದ ಸ್ವೀಕರಿಸಿದ್ದಾರೆ ಎಂಬುದೇ ಸಮುದಾಯಕ್ಕೆ ಹೆಮ್ಮೆ. ವೈದ್ಯಕೀಯ ವೃತ್ತಿಯಲ್ಲಿ ಜೀವಮಾನದ ಸಾಧನೆಗೆ ಪಡೆಯುವ ಈ ಪುರಸ್ಕಾರಕ್ಕೆ ಭಾಜನರಾಗುವ ಬೆರಳೆಣಿಕೆಯಷ್ಟು ಮಂದಿಯಲ್ಲಿ ಡಾ ಕುಲಾಲ್ ಅತಿ ಕಿರಿಯ ವಯಸ್ಸಿನ ಸಾಧಕರು. ವೈದ್ಯರಾಗಿ, ಶಿಕ್ಷಕರಾಗಿ, ಸಂಘಟಕರಾಗಿ, ಸಮಾಜ ವಿಜ್ಞಾನಿಯಾಗಿ, ಕುಟುಂಬ ವೈದ್ಯರ ಸಂಘಟನೆ ಹಾಗೂ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ತಳಮಟ್ಟದಿಂದ ದುಡಿದು ಜಿಲ್ಲೆ, ರಾಜ್ಯ, ರಾಷ್ಟ್ರಮಟ್ಟದಲ್ಲಿ ನಾಯಕನಾಗಿ ಹೊರಹೊಮ್ಮಿ ನಮ್ಮ ಕುಟುಂಬ ವೈದ್ಯರ ಸಂಘದ ಸ್ಥಾಪಕ ಕಾರ್ಯದರ್ಶಿಯಾಗಿ, ಬಳಿಕ ಅಧ್ಯಕ್ಷರಾಗಿ, ನಂತರ ಕುಟುಂಬ ವೈದ್ಯರ ಸಂಘಟನೆಗೆ 2 ಬಾರಿ ರಾಜ್ಯ ಅಧ್ಯಕ್ಷರಾಗಿ, 2 ಬಾರಿ ಮಂಗಳೂರಲ್ಲಿ ಕುಟುಂಬ ವೈದ್ಯರ ರಾಜ್ಯ ಸಮ್ಮೇಳನ ನಡೆಸಿ ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ ದೇವರು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ. ತಾವು ತಮ್ಮ ಸಮಾಜಮುಖಿ ಸೇವೆಯಲ್ಲಿ ಇನ್ನಷ್ಟು ಮತ್ತಷ್ಟು ಮೇಲೇರಿ ದೊಡ್ಡ ಜವಾಬ್ದಾರಿಗಳನ್ನು ಪಡೆದು ಸಮಾಜಕ್ಕೆ ಸೇವೆ ನೀಡುವಂತಾಗಲಿ. ತಮ್ಮ ಅಪರಿಮಿತ ಸೇವೆಗಾಗಿ ಈ ಪುರಸ್ಕಾರವನ್ನು ದಿನಾಂಕ 20/9/25ರಂದು ಕುಟುಂಬ ವೈದ್ಯರ ಸಂಘಟನೆ ರಿಜಿಸ್ಟರ್ಡ್ ಮಂಗಳೂರು ಪರವಾಗಿ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಅನುಪಸ್ಥಿತಿಯಲ್ಲಿ ಮಾನ್ಯ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಐವನ್ ಡಿಸೋಜ, ಮಾನ್ಯ ಶಾಸಕರು, ಕರ್ನಾಟಕದ ವಿಧಾನ ಪರಿಷತ್ ಇವರ ಘನ ಉಪಸ್ಥಿತಿಯಲ್ಲಿ ಕುಟುಂಬ ವೈದ್ಯರ ಸಂಘಟನೆಯ ಸರ್ವ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ನೀಡಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸರ್ವ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಕುಟುಂಬ ವೈದ್ಯರ ಸಂಘಟನೆ ರಿಜಿಸ್ಟರ್ಡ್ ಮಂಗಳೂರು. ಡಾ ಎಂ ಸದಾಶಿವ ಪಳನಾಯ ಅಧ್ಯಕ್ಷರು, ಡಾ GK ಭಟ್ ಸಂಕಬಿತ್ಲು ಕಾರ್ಯದರ್ಶಿಯವರು. ಅದರಲ್ಲಿ ನಾವು ಬಾಕಿದ್ದದು ಹಾಕಲಿಲ್ಲ, ಯಾಕಂತ ಹೇಳಿದರೆ ಚುನಾವಣೆ ಆಗದ ಕಾರಣ ನಾವು ಹಾಕಿರಲಿಲ್ಲ. ಇಷ್ಟು ನಾವು ಕಷ್ಟಪಟ್ಟು ಬರೆದ ಮೇಲೆ ಅದನ್ನು ಓದಿ ನಿಮಗೆ ಮನವರಿಕೆ ಮಾಡದಿದ್ದರೆ ನಾವು ಮಾಡಿದ ಕೆಲಸಕ್ಕೆ ಏನು ಪುರುಷಾರ್ಥ ಉಂಟು ಅಂತ ಹೇಳಿಕೊಂಡು ನಾನು ಇಷ್ಟು ಕುತೂಹಲದಿಂದ ಇದನ್ನು ಓದ್ತಾ ಇದ್ದೇನೆ. ಮುಂದೊಂದು ದಿನ ನಮ್ಮ ಇವರು ಐವನ್ ಡಿಸೋಜರು ಹೇಳಿದಾಗೆ ಈಗ ಎಲ್ಲರ ಜೊತೆ ರಾಜಕೀಯದಲ್ಲಿ ಇದ್ದಾರೆ. ಮುಂದೊಂದು ದಿನ ನಮಗೂ ಈ ಥರದ ಆಶ್ವಾಸನೆ ಕೊಡುವಂಥ ವ್ಯಕ್ತಿ ಆಧಾರವರು ಆಗಲಿ ಅಂತೇಳಿ ದೇವರಲ್ಲಿ ಕೇಳುತ್ತಾ ನಾವು ಎಲ್ಲರೂ ಅವರಿಗೆ ತುಂಬ ಹೃದಯದ ಆಶೀರ್ವಾದವೂ ಕೊಡಲಿಕ್ಕೆ ನಮಗೆ ಗೊತ್ತುಂಟು. ಹಾಗಾಗಿ ಅವರನ್ನು ಆಶೀರ್ವಾದಿಸ್ತಾ ಕೊಡುತ್ತಾ
ಅವರ ಪ್ರಯೋಜನವನ್ನು ಇನ್ನು ಮುಂದಿನ ದಿನಗಳಲ್ಲಿಯೂ ನಾವು ಪಡೆಯುವ ಅಂತ ಹೇಳುತ್ತಾ ನಾನು ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಿಮಗೆ ವಂದಿಸ್ತೇನೆ. ಪ್ರಥಮವಾಗಿ ನಾಡಹಬ್ಬ ದಸರಾದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯನ್ನು ಕೋರುತ್ತಾ ಇಂದಿನ ಈ ಫ್ಯಾಮಿಲಿ ಡಾಕ್ಟರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಇದರ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಯಾದಂಥ ಶ್ರೀ ಐವನ್ ಡಿಸೋಜಾ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕರ್ನಾಟಕ ಗೌರ್ಮೆಂಟ್, ಇವರಿಗೆ ವಂದನೆಯನ್ನು ಸೂಚಿಸುತ್ತಾ ಇಂದು ಸನ್ಮಾನಿಸಲ್ಪಟ್ಟ ನಮ್ಮೆಲ್ಲರ ನೆಚ್ಚಿನ ವೈದ್ಯ ಶಿಖಾಮಣಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಲ್ತೂರ್ ಇವರು ಪ್ರತಿಷ್ಠಿತ BC ರಾಯ್ ಅವಾರ್ಡನ್ನು ಪಡೆದು ನಮ್ಮ ಈ ವೈದ್ಯಕೀಯ ಕುಟುಂಬಕ್ಕೆ ಒಂದು ಹಿರಿಮೆ ಹಾಗೂ ಗರಿಮೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ನಿಯೋಜಿತ ಅಧ್ಯಕ್ಷರು, ವಯಸ್ಸು 80, ಮನಸ್ಸು 50ರದ್ದು, ನಗುಮುಖದ ಸುರದ್ರೂಪಿ, ಇವರ ಈ ಮುಖ್ಯಸ್ಥಿಕೆಯಲ್ಲಿ ಈ FDA ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಎಂದು ಅವರಿಗೂ ಶುಭಾಶಯನ್ನು ಕೋರುತ್ತಾ, ಕಾರ್ಯದರ್ಶಿ GK ಭಟ್ ಅವರ ಬಗ್ಗೆ ನಾನು ಹೇಳಿದಷ್ಟು ಕಡಿಮೆ. ಆರೋಗ್ಯ ಎಲ್ಲವೂ ತೊಂದರೆ ಇದ್ರೂ ಕೂಡ ನನಗೆ ಯಾವಾಗಲೂ ಮಾತಾಡ್ದೆ. ಈಗ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡಿದೆ, ಯಾಕಂದ್ರೆ ನನ್ನದು ಫಂಕ್ಷನ್ ಜಾಸ್ತಿ ಆಗಿದೆ. ನಾಳೆ ಕೂಡ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಲಿಕ್ಕೆ ಉಂಟು ಪ್ರಧಾನ ಭಾಷಣಕಾರನಾಗಿ. ಸೊ ಈವನ್ ದೆನ್ ನನಗೆ ಯಾವಾಗಲೂ ಫೋನ್ ಮಾಡ್ತಾ ನನ್ನನ್ನು ಹುರಿದುಂಬಿಸುತ್ತಾ ನೀವು ಈಗ ಮತ್ತೆ ಕಾರ್ಯದರ್ಶಿಗಾಗಿ ನಿಯೋಜಿತಗೊಂಡಿದ್ದೀರಿ, ನಿಮಗೂ ಶುಭಾಶಯನ್ನು ಕೋರುತ್ತಾ, ಅದೇ ರೀತಿಯಲ್ಲಿ ಖಜಾಂಚಿಯಾಗಿ ನಿಯೋಜಿಸಲ್ಪಟ್ಟಂತಹ ಅಣ್ಣಯ್ಯ ಕುಲಾಲ್ ಉಲ್ತೂರ್ ನಿಮಗೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಹಾಗೂ ವಂದಿಸುತ್ತಾ, ಈ ಸಮಾರಂಭದಲ್ಲಿ ನಮ್ಮ ಎಲ್ಲ ವಿದ್ಯಮಾನಗಳನ್ನು ಅಲ್ಲಿ ರೆಕಾರ್ಡ್ ಮಾಡ್ತಿರುವಂತಹ ಅಬ್ಬಕ್ಕ TV ಶಶಿಧರ ಪೊಯ್ಯತ್ತ ಬೈಲು ನಿಮಗೆ ಅಭಿನಂದನೆಗಳು. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ವೈದ್ಯ ಶಿಖಾಮಣಿಗಳು, ಅದೇ ರೀತಿಯಲ್ಲಿ IMA ಪ್ರೆಸಿಡೆಂಟ್ ಡಾಕ್ಟರ್ ಹೇಳ್ತೇನೆ ಡಾಕ್ಟರ್ ಜೆಸ್ಸಿ ಅವರೇ, ನಿಮಗೂ ಕೂಡ FDA ಕುಟುಂಬದ ಪರವಾಗಿ IMA ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ವಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಸ್ಪಾನ್ಸರರ್ ಹೆಗ್ಡೆ ಆ್ಯಂಡ್ ಹೆಗ್ಡೆ ಫಾರ್ಮಸ್ಯೂಟಿಕಲ್ LLP ನಿಮಗೆ ಅಭಿನಂದನೆಗಳು. ನಿಮಗೆ ಇನ್ನಷ್ಟು ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ, ಇನ್ನಷ್ಟು ಸಹಕಾರವನ್ನು ನೀಡುವಂತಹ ಯೋಗ ಭಾಗ್ಯ ನಿಮಗೆ ಕಲ್ಪಿಸಲಿ, ಆ ಪಡೆದುಕೊಳ್ಳುವಂತಹ ಭಾಗ್ಯ ನಮ್ಮದಾಗಲಿ ಎಂದು ಪರಮಾತ್ಮನಲ್ಲಿ ಬೇಡುತ್ತಾ, ನೀವು ಹೆಗ್ಡೆ ಆ್ಯಂಡ್ ಹೆಗ್ಡೆ ಕುಟುಂಬದ ಪರವಾಗಿ ಇಬ್ಬರು ಬಂದು ಹೂಗುಚ್ಛವನ್ನು ಸ್ವೀಕರಿಸಿ ನಗುಮುಖದಿಂದ ನಮ್ಮನ್ನು ಹರಸಬೇಕು ಎನ್ನುವಂತೆ ಡಾಕ್ಟರ್ ಸದಾಶಿವ ಪೊಲ್ನೆ ಮತ್ತು ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರು ಹೂಗುಚ್ಛವನ್ನು ಸ್ವೀಕರಿಸಿದ ನಿಮಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಹೋಟೆಲ್ ಮಹಾರಾಜರಂತೆ ನಮ್ಮನ್ನು ಇಲ್ಲಿ ವಿರಾಜಮಾನಗೊಳಿಸಿ ನಮಗೆ ಈ ಸಂತಸದ ಕ್ಷಣವನ್ನು ಕಲ್ಪಿಸಿದ ಈ ಹೋಟೆಲ್ ಮಹಾರಾಜ ಸಿಬ್ಬಂದಿ ಹಾಗೂ ಈ ಸಂಸ್ಥೆಗೆ ನಾನು ವಂದನೆಯನ್ನು ಸಲ್ಲಿಸ್ತಾ, ಆದಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗ ಜಲಜಿತರಂಗ,
तव शुभ नामे जागे, तव शुभ आशीष मागे, गाये तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे।